ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ. ಲೋಕಸಭಾ ಅಖಾಡದಲ್ಲಿ ಎಲೆಕ್ಷನ್ ದಿನ ಹತ್ರ ಬರ್ತಾ ಇದೆ. ಪ್ರಚಾರದ ಭರಾಟೆ ಜೋರಾಗಿದೆ. ಯಾವ ಕ್ಷೇತ್ರದಲ್ಲಿ ಪ್ರಚಾರ ಯಾವ ರೀತಿ ನಡೀತಾ ಇದೆ, ಯಾವ ಅಭ್ಯರ್ಥಿಗಳ ಪ್ರಚಾರದ ಭರಾಟೆ ಹೇಗಿದೆ, ಇವೆಲ್ಲವನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮನೆಗೆ ತಲುಪಿಸ್ತಾ ಇದೆ. ಇವತ್ತು ನಾವು ದಾವಣಗೆರೆಯಲ್ಲಿದ್ದೀವಿ. ಎರಡು ಪ್ರಬಲ ಫ್ಯಾಮಿಲಿಗಳ ನಡುವಿನ ಫೈಟ್ಗೆ ದಾವಣಗೆರೆ ಸಾಕ್ಷಿ ಆಗ್ತಾ ಇದೆ. ಒಂದು ಶಾಮನೂರು ಫ್ಯಾಮಿಲಿ, ಮತ್ತೊಂದು ಸಿದ್ದೇಶ್ವರ್ ಅವರ ಫ್ಯಾಮಿಲಿ. ಇವತ್ತು ನಮ್ಮ ಜೊತೆ ಮಾತನಾಡೋದಕ್ಕೆ ಬಿಜೆಪಿ ಅಭ್ಯರ್ಥಿಯಾಗಿರುವ ಗಾಯತ್ರಿ ಸಿದ್ದೇಶ್ವರ್ ಅವರು ನಮ್ಮ ಜೊತೆ ಕೂತಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ಅವರ ಎಲೆಕ್ಷನ್ ಅಖಾಡ ಯಾವ ರೀತಿ ಇದೆ ಅಂತ ಅವರಿಂದಲೇ ತಿಳ್ಕೊಳ್ಳೋಣ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಮೇಡಮ್, ಪ್ರತಿ ಬಾರಿ ಲೋಕಸಭಾ ಚುನಾವಣೆ ಬಂದಾಗಲೂ ಕೂಡ ನಿಮ್ಮಲ್ಲಿ ಒಂದು ಉತ್ಸಾಹ ಖಂಡಿತ ಯಾವಾಗಲೂ ಇರ್ತಾನೆ ಇತ್ತು. ಯಾಕೆಂದರೆ ನಿಮ್ಮ ಪತಿ ಪರವಾಗಿ ಹೋಗಿ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ರಿ. ಅವ್ರು ಹೆಂಗೆ ಪ್ರಚಾರ ಮಾಡ್ತಿದ್ದಾರೆ ನೋಡ್ತಾ ಇದ್ರಿ. ರಾಜಕೀಯ ಪಟ್ಟುಗಳು ಏನು ಅನ್ನೋದನ್ನು ನೋಡ್ತಾ ಇದ್ರಿ. ಈಗ ಸ್ವತಃ ಅಖಾಡದಲ್ಲಿದ್ದೀರಿ. ಹೆಂಗೆ ಅನ್ನಿಸ್ತಿದೆ ನಿಮಗೆ? ಇದು ನಮ್ಮ ಪತಿಯೊಬ್ಬರಿಗೆ ಅಲ್ಲ, ನಮ್ಮ ಅವನವರಿಗೂ ಮಾಡಿದ್ದೀನಿ. ಹಂಗೆ ನೋಡಿದ್ರೆ ನನಗೆ 30 ವರ್ಷದ ಅನುಭವ ಇದೆ ಅಂತೇಳಿ ತಮ್ಮಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. 3 ದಶಕದಿಂದ ರಾಜಕೀಯ ನೋಡ್ತಾ ಬರ್ತಾ ಇದ್ದೀರಾ, ಅದರಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದು. ಅದು ತೆರೆಮರೆಯಲ್ಲೇ. ಈಗ ನನಗೆ ತೆರೆ ಮುಂದೆ ಬಂದು ಆ ದೇಶ ಸೇವೆಗೆ, ನಮ್ಮ ಕ್ಷೇತ್ರದ ಜನತೆಗೆ ಆಗುಹೋಗುಗಳು, ಅವರ ಆಗುಹೋಗುಗಳು, ಕಷ್ಟ ಸುಖಗಳನ್ನು ಡೈರೆಕ್ಟಾಗಿ ಅವ್ರ ಹತ್ರ ಬಂದುಬಿಟ್ಟು ತಾವು ದೇಶ ಸೇವೆ ಮಾಡಲಿ ಅಂತೇಳಿ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಈ ಅವಕಾಶಗಳನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಂಡು ಹೆಣ್ಣು ಮಕ್ಕಳ ಧ್ವನಿಯಾಗಿ ನಿಲ್ತೀನಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಖುಷಿ ಆಗುತ್ತೆ. ಅಂದರೆ ಹೆಣ್ಮಕ್ಳು ಹೆಚ್ಚು ರಾಜಕೀಯಕ್ಕೆ ಬರೋದು, ಹೆಣ್ಣೊಂದು ಕಲಿತರೆ ಇಡೀ ಕುಟುಂಬ ಕಲಿತಂತೆ, ಶಾಲೆ ತೆರೆದಂತೆ, ಹೆಣ್ಣೊಂದು ಕಲಿತರೆ ಶಾಲೆ ತೆರೆದಂತೆ, ಒಂದು ಶಾಲೆ ತೆರೆದಂತೆ ಅಂತ ಹೇಳ್ತಾರೆ. ಆದರೆ ರಾಜಕೀಯಕ್ಕೂ ಬಂದಾಗ ಇನ್ನೊಂದಷ್ಟು ಹೆಣ್ಮಕ್ಳಿಗೆ ಅದೊಂದು ಉತ್ಸಾಹ ಸಿಗುತ್ತೆ. ನಾವು ರಾಜಕೀಯ ರಂಗದಲ್ಲಿ ಬೆಳಿಬಹುದು, ನಾವು ಒಂದು ಅಧಿಕಾರ ನಡೆಸಬಹುದು, ನಾವು ಬದಲಾವಣೆ ತರಬಹುದು ಅಂತ ಯಾವಾಗಾದರೂ ಅನ್ಕೊಂಡಿದ್ರ? ಅಂದರೆ ಹಿಂಗಿದ್ದೊಂದು ನಾನು ಒಬ್ಬ ಅಭ್ಯರ್ಥಿ ಆಗ್ತೀನಿ, ನಾನು ರಾಜಕೀಯ ರಂಗಕ್ಕೆ ಇಳಿತೀನಿ ಅಂತ ಇದು? ಯಾಕಂದ್ರೆ 30 ವರ್ಷದ ರಾಜಕೀಯ ಪಡಸಾಲೆಯಲ್ಲಿ ನೀವು ಓಡಾಡಿದವ್ರು ನೀವು. ಇಲ್ಲ, ನನಗೆ ಈ ಥರ ಮನಸ್ಸಲ್ಲಿ ಯಾವತ್ತೂ ಇರಲಿಲ್ಲ. ಯಾಕೆಂದರೆ ನಮ್ಮ ಅವ್ರು ಫಸ್ಟ್ ನಿಂತಾಗಲೇ ಅಂದೆ ರಾಜಕೀಯ ಅಂದರೆ ನನ್ನ ಇದರಲ್ಲಿ ರಾಜಕೀಯ ಅಂದರೆ ಅಷ್ಟು ಒಳ್ಳೆಯ ಜನ ಹೋಗೋ ಇದಿಲ್ವೇನೋ ಅನ್ನೋ ಭಾವನೆ ನನ್ನಲ್ಲಿ ಮೊದಲಿತ್ತು. ಒಳ್ಳೆತನದಲ್ಲಿರೋ ಅಂಥ ಮನುಷ್ಯರು ಅಲ್ಲಿಗೆ ಆಮೇಲೆ ನಮ್ಮ ಅವ್ರನ್ನವ್ರು ಹೋದರು. ಅವ್ರು ಹೋಗಿದ್ದ ಅವರಿಗೆ ಸಡನ್ನಾಗಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದರಿಂದ ಅವ್ರು ಎಂಟ್ರಿ ಆದಮೇಲೆ ಅವರಿಗೆಲ್ಲ ಎಲ್ಲರೂ ಕಾರ್ಯಕರ್ತರಿಂದ ಹಿಡಿದು ಹೆಣ್ಣು ಮಕ್ಕಳಿಂದ, ನಮ್ಮ ಊರಿಂದ ಹಳ್ಳಿ ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡು ಒಂದು 15-20 ಜನ ಹೋಗ್ತಾಯಿದ್ವು ರೀ. ಹೋಗಿ ಎಲ್ಲ ಹಳ್ಳಿಗಳನ್ನು ಒಂದೊಂದು ಹಳ್ಳಿಯಲ್ಲೂ ಹೋಗಿ ಕುಂಕುಮ ಕೊಟ್ಟು ನಮ್ಮ ಅಂದರೆ BJP ಮೊದಲನೇ ಸಲ ಬಂದವರು ನಮ್ಮ ಮಲ್ಲಿಕಾರ್ಜುನಪ್ಪರು. ಅವರೇ ಅಭ್ಯರ್ಥಿಯಾಗಿರೋದು, ಅವರೇ ಬಂದಿದ್ದು. ಚೆನ್ನಾಗಿ ಅವರ ಗುಣ ಏನು ಅಂದರೆ ಹಳ್ಳಿಗಳಲ್ಲಿ ಅಜ್ಜ ಬಂದರು ಅಂತ ಹೇಳ್ತಾಯಿದ್ರು. ಅಜ್ಜ ಬಂದರು ಅಂತಂದರೆ ಅಜ್ಜ ಒಂದು ಹಳ್ಳಿನೂ ಬಿಡ್ದಂಗೆ ಹಳ್ಳಿ ಸುತ್ತಿ ತೋರಿಸ್ಕೊಟ್ಟ MP ಅಂದರೆ ಅವರೇ. ಯಾಕೆಂದರೆ ಮೊದಲು MP ಅಂದರೆ ಯಾರು ಅಂತಲೇ ಗೊತ್ತಿರಲಿಲ್ಲ, ಯಾರು ಕೈ ಸಿಗ್ತಿರ್ಲಿಲ್ಲ. ರೈತರುಗಳವರೆಲ್ಲ ಸುಮ್ಮನೆ ಏನೋ ಆಸ್ತಾ ಇಂದಿರಾ ಗಾಂಧಿ ಅಂತೇಳಿ ಓಟ್ ಹಾಕ್ತಾಯಿದ್ರು. ಯಾವ MP ಅವರು ಯಾರು ನೋಡಿಲ್ಲ, ಈಗಲೂ ಕೇಳಿದ್ರು ಯಾರೂ ನೋಡಿಲ್ಲ. ಈಗಲೇ ನೋಡ್ತಾ ಇರೋದು ಅಂದರೆ ಮಲ್ಲಿಕಾರ್ಜುನಪ್ಪರ ಆದಮೇಲೆ ಅವರಿಗೆ ಸ್ವಲ್ಪ ಅವಧಿ ಸ್ವಲ್ಪ ಸಿಕ್ತು ಅವರಿಗೆ. ಅವರಾದಮೇಲೆ ಅವ್ರ ಮಗ ಸಿದ್ದೇಶ್ವರ ಅವರು ಹೋದರು. ಅವರು 1300 ಹಳ್ಳಿ ಏನಿದೆಯೋ ಎಲ್ಲ ಹಳ್ಳಿನೂ ತಲುಪಿದ್ದಾರೆ. ಹಳ್ಳಿಗಳಲ್ಲಿ ಎಲ್ಲ ಕಾರ್ಯಕರ್ತರಲ್ಲಿ ಒಂದು ಊರಲ್ಲಿ 20-25 ಜನ ಐಡೆಂಟಿಫೈ ಮಾಡಿ ಹೆಸ್ರು ಕರೀತಾರೆ. ಯಾವ MP ಅವರೇ ಆಗಲಿ ಸುತ್ತಿ ನೋಡಿ, ಅಂದರೆ ಆಡು ಮುಟ್ಟದೆ ಸಪ್ಪಿಲ್ಲ ಅಂತಿರಲ್ಲ, ಆ ಥರ ಅವರು ಚೆನ್ನಾಗಿ ಎಲ್ಲ ಹಳ್ಳಿಗಳಲ್ಲಿ ಹೋಗಿ ಅಲ್ಲಿ ತನ್ನ ಅನುದಾನಗಳಲ್ಲಿ ಮತ್ತು ಮೋದಿಜಿಯವರ ಸರ್ಕಾರ 10 ವರ್ಷದಲ್ಲಿ ಅವರು ಆವಾಗಲೇ ಒಳ್ಳೆಯ ಅವರಿಗೆ ಅನುಕೂಲ ಆಯಿತು. ಹೇಳಬೇಕು ಅಂದರೆ ಹೆಚ್ಚು ಅವಕಾಶ ಸಿಕ್ತು. 10 ವರ್ಷದಲ್ಲಿ ಅವ್ರು ತಂದಿರೋ ಯೋಜನೆಗಳನ್ನು ಎಲ್ಲ ಹಳ್ಳಿಗಳಲ್ಲಿ ಮುಟ್ಟಿಸಿದ್ದಾರೆ. ಮನೆಯಲ್ಲಿ ಅಂತೇಳಿ ಸಣ್ಣದು ದೊಡ್ಡದೇನು ಬೇಡ, ಶೌಚಾಲಯ ಅವೆಲ್ಲ ಹಳ್ಳಿಗಳಿಗೆ ಬೇಕಾಗಿರೋದು ಅಲ್ಲಿ ಮಾಡಿದ್ದಾರೆ. ಮತ್ತು ದಾವಣಗೆರೆ ಸಿಟಿಗಳಲ್ಲೂ ಅಷ್ಟೇ ಅವರು ರೈಲ್ವೆ ಸ್ಟೇಷನ್ ಅಭಿವೃದ್ಧಿ ಪಡಿಸಿರೋದು ನೋಡಿರ್ಬೋದು, ಬಸ್ ಸ್ಟ್ಯಾಂಡ್ಗಳು ನೋಡಿರ್ಬೋದು, 6 ವೇದು ರೋಡು ಮಾಡಿದಾರಲ್ರಿ, ಅದು ಸಹ ಅವರ ಅನುದಾನದಲ್ಲೇ ಅವರು ಮಾಡಿರೋದು. ಇವೆಲ್ಲ ಬೇಕಾದಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅದು ಜನಸಾಮಾನ್ಯರಿಗೆ, ಮತದಾರರಿಗೆಲ್ಲ ಗೊತ್ತಿದೆ, ಕಣ್ಣಲ್ಲಿ ಕಾಣ್ತಾ ಇದ್ದಾರೆ. ಅವ್ರು ಮಾಡಿರೋ 10 ವರ್ಷ ಮಾಡಿರೋ ಏನು ಅನ್ನೋದನ್ನು ಆ ಬುಕ್ಕಲ್ಲಿ ಅವರು ಬಿಡುಗಡೆ ಮಾಡಿದ್ದಾರೆ ರೀ. ಎಲ್ಲ ಮೊನ್ನೆಯೂ ಈಗ ಒಂದು 15-20 ದಿನದ ಕೆಳಗಡೆ ಅವ್ರು ಮಾಡಿರೋದು ಕಾರ್ಯ ಏನು ಮಾಡಿಲ್ಲ ಅಂತಾರಲ್ಲ, ಅವ್ರಿಗೆ ಸರಿಯಾದ ಉತ್ತರ ಕೊಡಲಿಕ್ಕಾಗಿ
ಅವರು ಲೆಕ್ಕ ಕೊಟ್ಟು ಬುಕ್ ಮಾಡಿದ್ದಾರೆ ಅದರಲ್ಲಿ. ನೀವು ಹೇಳ್ತಾ ಇದ್ರಿ ಸಿದ್ದೇಶ್ವರ ಅವರು ಒಂದೊಂದು ಗ್ರಾಮಕ್ಕೆ ಹೋದರೂ ಕೂಡ 20ರಿಂದ 25 ಜನರ ಹೆಸರು ಹಿಡಿದು ಕರೀತಾರೆ. ಆ ಮಟ್ಟಿಗೆ ಒಂದು ಕನೆಕ್ಟಿವಿಟಿ ಇದೆ, ಜನರ ಜೊತೆಗೆ ಒಂದು ಕನೆಕ್ಟ್ ಇದ್ದಾರೆ ಅಂತ. ನೀವು ಏನೂ ಕಡಿಮೆ ಇಲ್ಲ, ಯಾಕಂದರೆ 30 ವರ್ಷದಿಂದ ರಾಜಕೀಯ ಜೀವನ ನೋಡ್ತಾ ಇದ್ದೀರಾ, ಪ್ರಚಾರಗಳಿಗೆ ಹೋಗ್ತಾ ಇದ್ದೀರಾ. ಹಾಗಾಗಿ ನಿಮಗೂ ಕೂಡ ತಳಮಟ್ಟದಲ್ಲಿ ಜನ ಕನೆಕ್ಟ್ ಆಗಿದ್ದಾರೆ. ಸೊ ಈ ಚುನಾವಣೆ ನಿಮಗೆ ಹೊಸತು ಅಂತ ಅನ್ನಿಸ್ತಾ ಇದೆಯಾ, ಚಾಲೆಂಜಿಂಗ್ ಅಂತ ಅನ್ನಿಸ್ತಾ ಇದೆಯಾ, ನನ್ನದೇ ಅಖಾಡ ಅನ್ನಿಸ್ತಿದೆಯಾ, ಏನು ಅನ್ನಿಸ್ತಿದೆ ನಿಮಗೆ? ಇದು ನನಗೆ ಹೊಸದಲ್ಲ ಅನ್ನಿಸ್ತಾ ಇದೆ. ಸಾಮಾನ್ಯ ಜನರಿಂದ ಹಿಡಿದು ಒಳ್ಳೆಯ ಲೀಡರ್ಗಳ ತನಕನೂ ನಾನು ಕಂಡಿದ್ದೀನಿ. ಅವ್ರನ್ನ ಮಾತಾಡ್ಸಿರೋದು ಅಲ್ಲದೆ ಅವರ ಸತ್ಕಾರ ಮಾಡಿದ್ದೀನಿ ನಾನು. ಹಾಗಾಗಿ ಅವರೆಲ್ಲರೂ ಹೆಚ್ಚು ಕಡಿಮೆ ನನ್ನನ್ನು ತಾಯಿ ಸ್ಥಾನ, ತಂಗಿ ಸ್ಥಾನ, ಇಲ್ಲದ್ರೆ ಮಗಳ ಸ್ಥಾನದಲ್ಲಿ ನನ್ನನ್ನೆಲ್ಲರೂ ನೋಡ್ತಾರೆ. ಅವರಿಗೆಲ್ಲ ನನ್ನ ಮೇಲೆ ಒಳ್ಳೆಯ ಅಭಿಮಾನ ಇದೆ. ನಾನು ಎಷ್ಟೋ ಹಳ್ಳಿ ಮನೆಗಡೆ ಹೋದರೆ ನೀನು ನಿಮ್ಮ ಅಮ್ಮ ನಿಮ್ಮ ಕೈಯಲ್ಲಿ ಅಂದರೆ ನಾನೇ ಬಡಿಸ್ತೀನಿ. ಅಲ್ಲಿ ಅಡುಗೆ ಅವ್ರು ಯಾರೇ ಕಾರ್ಯಕರ್ತರು ಮನೆಗೆ ಬಂದರೂ ಸಹ ಅವ್ರನ್ನ ಮಾತಾಡ್ಸೋದಲ್ಲದೆ ಅವರು ಪರಿಚಯ ಮಾಡಿಕೊಂಡು ಊಟಕ್ಕೆ ಅಂತೇಳಿ ಊಟದ ಟೈಮಲ್ಲಿ ಊಟಕ್ಕೆ ಅಂತ ಬಂದರೆ ತಿಂಡಿ ಟೈಮಲ್ಲಿ ತಿಂಡಿಗೆ ಬಂದರೆ ತಿಂಡಿಯಲ್ಲಿ ನಮ್ಮ ಸಿದ್ದೇಶ್ವರ ಅವ್ರಿಗೆಲ್ಲ ಕೊಡದಲ್ಲೇ ಕಳಿಸ್ತಿರ್ಲಿಲ್ಲ. ಯಾಕೆಂದರೆ ನಮ್ಮದು ಹಳ್ಳಿ ಪಾಲಿಗೆ ಅನ್ನಪೂರ್ಣೇಶ್ವರಿ. ಹಾಂ, ಅದು ನಿಜ. ಅದು ಎಲ್ಲರೂ ಹಂಗೆ ಅಂದ್ಕೊಂಡ್ರೆ ನಂದು ಅದು ಪುಣ್ಯ ಅಂತ ನಾನು ಅಂದ್ಕೊಳ್ತೀನಿ. ದಾವಣಗೆರೆಯ ಲೋಕಸಭಾ ಕ್ಷೇತ್ರ ಅಂತ ಬಂದಾಗ 2 ಬಲಿಷ್ಠ ಫ್ಯಾಮಿಲಿಗಳ ಹೋರಾಟ ಇದು. 2 ಬಲಿಷ್ಠ ಫ್ಯಾಮಿಲಿಗಳ 2 ಮಹಿಳಾ ಸ್ಪರ್ಧಿಗಳ, 2 ಮಹಿಳಾ ಸ್ಪರ್ಧಿಗಳ ಹೋರಾಟ ಇದು. ಇದನ್ನು ಹೆಂಗೆ ನೋಡ್ತೀರಿ ನೀವು? ಇದು ಹೋರಾಟ ಅಲ್ಲ, ಇದು ಅವ್ರ ಮತ ಕೇಳ್ತಾರೆ, ನಾನು ನನ್ನ ಮತ ಕೇಳ್ತೀನಿ. ಇದರಲ್ಲಿ ಏನು ಅಂದರೆ ದೇಶ ಮುಖ್ಯ ಬರುತ್ತೆ. ಇದರಲ್ಲಿ ಇಂಪಾರ್ಟೆಂಟು ದೇಶ. ನೀವೆಲ್ಲೇ ಹೋಗಿ ಕೇಳಿ, ಮೋದಿ 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 ಅಂತಾರೆ. ಯಾಕಾಗಿ ಮೋದಿ ಅಂತಾರೆ? ಮೋದಿ ಅಂದರೆ ಅವರ ನಾಯಕತ್ವ ಒಪ್ಪಿ ಹೇಳ್ತಾರೆ ಮೋದಿ ಅಂತೇಳಿ. ಆ ಮೋದಿ ಮೋದಿ ಅನ್ನೋದನ್ನು ತಂಗಡಿಗೆ ಯಾರೋ ಅವ್ರು ಹೇಳಿದ್ದಾರೆ, ಕಪಾಳಕ್ಕೆ ಹೊಡಿರಿ ಅಂತೇಳಿ ಅಂತ. ಕಪಾಳಕ್ಕೆ ಹೊಡಿಯೋ ಅಂಥದ್ದು ಯಾರು ಒಡೆದು ಕಳಿಸ್ತಾರೆ ಅಂತೇಳಿ ಅವರು ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಮೋದಿಜಿಯವರು ತಳಮಟ್ಟದಿಂದ ಒಂದು ಹೆಣ್ಣು ಮಗಳಿಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ ಏನು ಅವಶ್ಯಕತೆ ಇದೆ ಅಂತೇಳಿ ಅದನ್ನು ಅವರು ಮಾಡಿ ತೋರಿಸಿದ್ದಾರೆ, ತಂದು ಕೊಟ್ಟಿದ್ದಾರೆ. ಅವ್ರು ಮಾಡಿರೋ 10 ವರ್ಷದಲ್ಲಿ ಮಾಡಿರೋ ಕಾರ್ಯ ಕೆಲಸಗಳೆಲ್ಲ ಎಲ್ಲರ ಜನರ ಕಣ್ಮುಂದೆ ಇದೆ. ಈಗ ರಾಜಕೀಯಕ್ಕೆ ಇಳಿದಾಗ ವಿವಾದಗಳು, ಟೀಕೆಗಳನ್ನ ಎದುರಿಸಲೇಬೇಕು. ನೀವು ಇಷ್ಟು ದಿನ ನೋಡಿದ್ದ ರಾಜಕೀಯ ಬೇರೆ ಇರುತ್ತೆ, ಇನ್ನು ಮುಂದಕ್ಕೆ ನೋಡೋ ರಾಜಕೀಯ ಬೇರೆ ಇರುತ್ತೆ. ಯಾಕಂದರೆ ನೀವು ಸ್ಪರ್ಧಿಯಲ್ಲಿ ಏನೇ ಟೀಕೆ ಬಂದರೂ ನೇರವಾಗಿ ನಿಮಗೆ ಬರುತ್ತೆ. ಇಷ್ಟು ದಿನ ಸಿದ್ದೇಶ್ವರ ಅವರು ಏನೇ ಟೀಕೆ ಬಂದರೂ ಅವ್ರ ಮೇಲೆ ಬರ್ತಾ ಇತ್ತು. ಶಾಮನೂರವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಓಕೆ, ಅಡುಗೆ ಮಾಡೋಕ್ಕೆ ಮಾತ್ರ ಲಾಯಕ್ಕು ಅಂತ. ಅವ್ರದ್ದು ಮನಸ್ಥಿತಿ ಅಷ್ಟೇ ಇದೆ. ನಾರಿ ಶಕ್ತಿ ಏನು ಅನ್ನೋದು ಅವ್ರಿಗೆ ಇನ್ನೂ ಗೊತ್ತಿಲ್ಲ. ನಾರಿ ಶಕ್ತಿ ಏನು ಅನ್ನೋದು ನಾನು ತೋರಿಸ್ಕೊಡ್ತೀನಿ ಅವರಿಗೆ. ಯಾಕೆ ಒಂದು ಅಡುಗೆ ಮಾಡೋ ಹೆಣ್ಮಗಳು ದೇಶನೂ ಆಳ್ಬೋದು, ಅವಳು ಜನ ಸೇವೆನೂ ಮಾಡ್ಬೋದು ಅಂಥೇಳಿ ತೋರಿಸ್ಕೊಡ್ತೀನಿ ಅವರಿಗೆ. ಯಾಕೆಂದರೆ ನಮ್ಮ ಮೋದಿಜಿಯವರ ಗುರಿನೇ ಅದು. ನಾರಿ ಶಕ್ತಿ ಅವರು ಪೂಜಿಸ್ತಾರೆ ನಾರಿನ, ಆದರೆ ವಿರೋಧ ಪಕ್ಷದವರು ನಾರಿ ವಿರೋಧವಾಗಿ ಅವರು ಹೋರಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ನಾರಿಯಾಗಿ ನಿಂತ್ಕೊಂಡು ನಾರಿಗೆ ಎಷ್ಟು ಜನ ಬೆಂಬಲ ಕೊಟ್ಟಿದ್ದಾರೆ ಅಂಥೇಳಿ ಈಗೆಲ್ಲ ಕೇಳಿರ್ಬೋದು, ನೋಡಿರ್ಬೋದು, ಎಲ್ಲ ಟಿ ವಿಯಲ್ಲೂ ಬರ್ತಾಯಿದೆ. ಆದ್ದರಿಂದ ನಾರಿ ಶಕ್ತಿಗೆ ಜಯ ಆಗಲಿ ಅಂತೇಳಿ ಅಂತ ಅವರಿಗೆ ನನ್ನ ಎಲಿಬಾಗಿ ಎಲ್ಲ ನಾರಿಯರು ದನಿಗೂಡಿಸ್ತಾರೆ ಅಂತ ಹೇಳಿ ನಾನು ಹೇಳ್ತೀನಿ. ಪ್ರಭಾ ಮಲ್ಲಿಕಾರ್ಜುನ್ ಮತ್ತು ನಿಮ್ಮ ನಡುವಿನ ಈ ಹೋರಾಟ, ನೀವು ಈಗಾಗಲೇ ಹೇಳಿದ್ರೆ ಅದು ಹೋರಾಟ ಅಲ್ಲ ಅಂತ, ಸ್ಟಿಲ್ ಅದನ್ನು ಜನ ನೋಡೋದು ಅದೊಂದು ಹೋರಾಟ, ಅದೊಂದು ಯುದ್ಧ, ಅದೊಂದು ಲೋಕಸಭಾ ಕದನ ಅಂತ. ಹೆಂಗೆ ನೋಡ್ತೀರಿ ಅದನ್ನು? ಅವರು ಪ್ರಭಾ ಮಲ್ಲಿಕಾರ್ಜುನ್ ಹೇಳ್ತಾರೆ, ನಾನು ಓದಿದ್ದೀನಿ, ನನಗೆ ಒಳ್ಳೆಯ ಅನುಭವ ಇದೆ, 20 ವರ್ಷ ಮಾಡಿದ್ದೀನಿ ಅಂತ ಅವ್ರು ಅಂತಾರೆ. ಓದು ಮುಕ್ಕಾಲು ಬುದ್ಧಿ ಮುಕ್ಕಾಲು ಅಂತ ಅದೊಂದು ಗಾದೆನೇ ಮಾಡಿದ್ದಾರೆ. ಯಾಕೆ ಹಿಂದಿನ ಕಾಲದವ್ರು ಮಾಡಿರೋದು ಅದಷ್ಟಿಲ್ಲದೆ ಮಾಡಿರಲ್ಲ. ಅವರಿಗೆ ಓದಿರ್ಬೋದು, ನನಗೆ ಅನುಭವ ಜಾಸ್ತಿ ಇದೆ. ಆ ಅನುಭವದಿಂದ ನಾನು ರಾಜಕೀಯದಲ್ಲಿ ಯಾವ ರೀತಿ ಪಳಗಿದ್ದೀನಿ, ಯಾವ ರೀತಿ ನಡೆಸ್ಕೊಂಡು ಹೋಗ್ಬೋದು, ನಾವು ಕಾರ್ಯಕರ್ತರ ಮತ್ತು ಮುಖಂಡರ ಹತ್ರ ನಾನು ಯಾವ ಥರ ಸಂಬಂಧ ಇಟ್ಕೊಂಡಿದ್ದೀನಿ ಅಂತ ಅವರು ಅರ್ಥ ಮಾಡ್ಕೋಬೋದು. ರಾಜಕೀಯದಲ್ಲಿ ಯಾವಾಗ್ಲೂ ಹಿಂದೆ ನಿಂತ ಕೆಲಸ ಮಾಡೋರ ಮೇಲೆ ಜವಾಬ್ದಾರಿಗಳು ಒಂಚೂರು ಕಮ್ಮಿ ಇರುತ್ತೆ. ಯಾರು ಮುಂದೆ ನಿಂತಿರ್ತಾರಲ್ಲ, ಎಲ್ಲ ಜವಾಬ್ದಾರಿ, ಎಲ್ಲ ಫೋಕಸ್ಸು ಅವ್ರ ಮೇಲೆ ಇರುತ್ತೆ. ಆ ಪ್ರೆಷರ್ ನಿಮಗೆ ಅನ್ನಿಸ್ತಾ ಇದೆಯಾ ಇವಾಗ? ಒತ್ತಡ ಅಂತ ಅನ್ನಿಸ್ತಾ ಇದೆಯಾ? ಏನು ಅನಿಸಲ್ಲ, ಏನಿಲ್ಲ. ಯಾಕೆಂದರೆ ಸಾಮಾನ್ಯವಾಗಿ ನಾನು ಮೊದಲಿಂದನೂ ಇದೇ ಥರ ಓಡಾಡಿದ್ರೆ, ನಾನು ಈಗಲೂ ಅದೇ ಥರನೇ ಅದೇ ಫ್ರೀಯಲ್ಲೇ ಓಡಾಡ್ತಾ ಇದ್ದೀನಿ. ಜನಸಾಮಾನ್ಯರಿಂದ ಹಿಡಿದು ಕಾರ್ಯಕರ್ತರಿಂದ ಹಿಡಿದು ಮತದಾರರೆಲ್ಲ ನನ್ನನ್ನು ಆಹ್ವಾನ ಮಾಡೋದು ನೋಡ್ಕೊಂಡ್ರೆ ನನಗೆ ಇನ್ನೂ ಒಂಥರ ಖುಷಿ ಆಗ್ತಾಯಿದೆ, ಇನ್ನೂ ಧೈರ್ಯ ಜಾಸ್ತಿ ಆಗ್ತಾಯಿದೆ. ಹಾಗಾಗಿ ನಾನು ಇನ್ನೂ ಧೈರ್ಯವಾಗೇ ಅವರ ಜೊತೆಯಲ್ಲಿ, ಎಲ್ಲರ ಜೊತೆಯಲ್ಲಿ ನಾನು ಹೊಂದ್ಕೊಂಡು ಹೋಗ್ತೀನಿ ಅನ್ನೋಕ್ಕೆ ಇಚ್ಛೆ ಪಡ್ತೀನಿ. ಬಹಳಷ್ಟು ಯುವ ಮತದಾರರಿದ್ದಾರೆ, ಮೊದಲನೇ ಬಾರಿ ವೋಟ್ ಹಾಕೋರಿದ್ದಾರೆ ಅಥವಾ 2ನೇ ಬಾರಿ ವೋಟ್ ಹಾಕೋರಿದ್ದಾರೆ. ದಾವಣಗೆರೆಯ ಲೋಕಸಭಾ ಕ್ಷೇತ್ರನ ನೋಡಿದಾಗ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಯಾಕೆ ವೋಟ್ ಹಾಕಬೇಕು?
ಗಾಯತ್ರಿ ಸಿದ್ದೇಶ್ವರಿಗೆ ಯಾಕೆ ಹಾಕಬೇಕು ಅಂದರೆ ನಮ್ಮ ಮೋದಿಜಿಯವರ ನಾಯಕತ್ವ, ಫಸ್ಟ್ ನಾಯಕತ್ವ. ಯಾಕೆಂದರೆ ನಮ್ಮ ದೇಶದ ಸುಭದ್ರತೆಗಾಗಿ ಅವರು ಓಟ್ ಹಾಕಬೇಕು. ನಮ್ಮ ದೇಶದ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಓಟ್ ಹಾಕಬೇಕು ಅವರು. ನಮ್ಮ ಪೀಳಿಗೆಯ ಮುಂದಿನ ಭವಿಷ್ಯಕ್ಕಾಗಿ ಓಟ್ ಹಾಕಬೇಕು ಅಂತ ಒಂದು ಕೇಳಿದ್ರೆ, ನನ್ನಂಥ ಕಾರ್ಯಕರ್ತೆ ಸಿದ್ದೇಶ್ವರ ಎಂ ಪಿಯವರು ಹೇಗೆ ಕಾರ್ಯಕರ್ತರನ್ನೆಲ್ಲ ಕಂಡು ಎಲ್ಲ ಹಳ್ಳಿಗಳಲ್ಲೂ ಅವ್ರು ತರುವ ಯೋಜನೆಗಳನ್ನು ತಲುಪಿಸಿದಾರಲ್ರಿ, ಮಾಡಿರೋ ಕೆಲಸಗಳಿಗಾಗಿ ಅವ್ರು ಓಟ್ ಹಾಕಬೇಕಾಗುತ್ತೆ. ನಾನು ಅವರ ಕೈ ಕೆಳಗೆ ಅವ್ರ ಜೊತೆಯಲ್ಲೇ ಬೆಳೆದಿರೋದೆ. ಒಂದು ಗಂಡಿನ ಹಿಂದೆ ಒಂದು ಹೆಣ್ಣಿರ್ತಾಳೆ ಅಂತ ನನಗೆ ಫಸ್ಟೇ ಹೇಳ್ತಾಯಿದ್ರು, ಈಗಲ್ಲ ಮೊದಲಿಂದನೇ ಹೇಳ್ತಿದ್ರು. ಅವರ ಅಭಿವೃದ್ಧಿಗೆ ಒಂದು ಹೆಣ್ಣು ಕಾರಣ ಆಗ್ತಾರೆ, ಅದು ಗಾಯತ್ರ ಮನೆ ಅಂತ ಹೇಳ್ತಾಯಿದ್ರು ಫಸ್ಟಿಂದನೂ. ಹಾಗಾಗಿ ಈಗ ನಾನು ಹೆಣ್ಣಾಗಿ ನಾನು ನಿಂತರೆ ನನಗೆ ಸಪೋರ್ಟಾಗಿ ಗಂಡು ಮಕ್ಕಳಾದ ನಮ್ಮ ಕುಟುಂಬದವರೆಲ್ಲರೂ ಇರ್ತಾರೆ. ಸಿದ್ದೇಶ್ವರವರು ಇರೋದ್ರಿಂದ ನನಗೆ ಒಂದು ಧೈರ್ಯ ಇದೆ. ಎಲ್ಲ ಕಾರ್ಯಕರ್ತರೆಲ್ಲ ನನಗೆ ಸಪೋರ್ಟ್ ಆಗಿದ್ದಾರೆ, ಅದು ಒಂದು ಧೈರ್ಯ ನನಗೆ. ಇದು ಹೈಪೋಥೆಟಿಕಲ್ ಪ್ರಶ್ನೆ ಸ್ಟಿಲ್ ಕೇಳ್ತೀನಿ. ನಾಳೆ ಸಂಸದರಾಗಿ ನೀವು ಆಯ್ಕೆ ಆದರೆ, ಮೊದಲೇ ಹೇಳಿದೆ ಅದಕ್ಕೆ ಹೈಪೋಥೆಟಿಕಲ್ ಅಂತ, ಆದರೆ ನಿಮ್ಮ ಕನಸುಗಳೇನು? ಏನು ಯೋಜನೆ ತರಬೇಕು ಅನ್ಕೋತೀರಿ ದಾವಣಗೆರೆಗೆ? ಇಲ್ಲಿ ಅನೇಕ ಯೋಜನೆಗಳೆಲ್ಲ ತಂದಿರೋದೆಲ್ಲ ನೆನೆಗುದ್ದಿಗೆ ಬಿದ್ದಿದೆ. ಯಾಕೆಂದರೆ ಈಗಿನ ಸರ್ಕಾರ ಅವರ ಗ್ಯಾರಂಟಿ ವಾರಂಟಿಗಳನ್ನು ಅವ್ರಿಗೆ ಅದು ಕೊಡೋದ್ರಲ್ಲೇ ಕಾಲ ಕಳೆದಿದ್ದರ ಹೊರತು ಒಂದು ಅಭಿವೃದ್ಧಿ ಆಗಿಲ್ಲ. ಅದನ್ನೆಲ್ಲ ಮತ್ತೆ ಚಾಲನೆ ಕೊಡೋದು ಒಂದು ಮೊದಲನೇ ಉದ್ದೇಶ. ಎರಡನೇದು, ಇನ್ನೊಂದು ಇಂಡಸ್ಟ್ರಿಯಲ್ ಕಾರಿಡಾರನ್ನು ಸಾರಥಿ ಅನ್ನೋದು ಹರಿಹರದ ತಾಲೂಕಿನ ಸಾರಥಿ ಅನ್ನೋ ಜಾಗ ಇದೆ. ಅಲ್ಲಿ ಅವರು ರೈತರೆಲ್ಲ ಒಪ್ಕೊಂಡು ಇಲ್ಲಿ ಮಾಡಲಿಕ್ಕೆ ನನಗೆ ಅವರು ತಮ್ಮ ಉದ್ದೇಶ ತಿಳಿಸಿದ್ದಾರೆ. ಹರಿಹರಕ್ಕೆ ನಿನ್ನೆ ಹೋದಾಗ ಹೇಳಿದರು. ಹಾಗಾಗಿ ಅದೊಂದು ಕಾರಿಡಾರ್ ವ್ಯವಸ್ಥೆ ಮಾಡಬೇಕು ಅನ್ನೋದೊಂದು ಉದ್ದೇಶ ಇದೆ. ಅದಾದ ನಂತರ ವಿಮಾನ ನಿಲ್ದಾಣ ಮಾಡಬೇಕು ಅಂತ ಅದೊಂದಿದೆ. ವಿಮಾನ ನಿಲ್ದಾಣ ಸಿದ್ದೇಶ್ವರವರ ಕನಸು. ಅವ್ರು ಹೇಳಿದ್ರು, ಅವರು ನಾನು ತರ್ತೀನಿ ಅಂತೇಳಿ. ಅದೆಲ್ಲ ಸ್ಯಾಂಕ್ಷನ್ ಆಗೋಗಿದೆ. ಕಾರಿಡಾರ್ದು ಸ್ಯಾಂಕ್ಷನ್ ಆಗಿದೆ, ವಿಮಾನ ನಿಲ್ದಾಣದ್ದು ಸ್ಯಾಂಕ್ಷನ್ ಆಗಿದೆ. ಅದೆರಡನ್ನೂ ತರಲಿಕ್ಕೆ ಇದು ಮಾಡ್ತೀನಿ. ಆಮೇಲೆ ನೀವೆಲ್ಲೇ ಹೋಗ್ರಿ, ಹಳ್ಳಿಗಳಲ್ಲೆಲ್ಲ ಏನು ಅಂದರೆ ಎಲ್ಲ ಹಳ್ಳಿಗಳಲ್ಲೂ ನೀರಿಲ್ಲ ಅನ್ನೋ ಒಂದು ಹಾಹಾಕಾರ ಇದೆ. ಆ ನೀರಿಲ್ಲ ಅನ್ನೋ ಹಾಹಾಕಾರ ನೋಡಿದ್ರೆ ನಮ್ಮ ವಾಜಪೇಯಿಯವ್ರಿಗೆ ಜ್ಞಾಪಕ ಬರುತ್ತೆ. ಯಾಕೆ ವಾಜಪೇಯಿಯವ್ರು ಏನು ಮಾಡಿದರು, ಚತುರ್ಭುಜ ರಸ್ತೆ ಅಲ್ಲದೆ ಅವರು ನದಿ ಜೋಡಣೆದೊಂದು ಯೋಜನೆ ಇಟ್ಕೊಂಡಿದ್ರು. ಅವ್ರು ಇದ್ದಿದ್ರೆ ಎಲ್ಲಾದರೂ ಅವ್ರದ್ದೇ ಸರ್ಕಾರದಲ್ಲಿ ಅವರೇನಾದರೂ ಮತ್ತೆ ಪ್ರಧಾನಿ ಆಗಿದ್ದರೆ ನಿಜವಾಗ್ಲೂ ಅದನ್ನು ಕಾರ್ಯರೂಪಕ್ಕೆ ತರ್ತಾಯಿದ್ರು. ಆ ನದಿ ಜೋಡಣೆಯಿಂದ ಈಗ ನಾನು ಪ್ರೆಸರ್ ಆಗ್ತೀನಿ. ಅಲ್ಲಿ ನದಿ ಜೋಡಣೆಯನ್ನು ನೀವು ಮಾಡಿದ್ರೆ ಕೆಳಮಟ್ಟ ಎಂಥ ನೀರಿನ ಸಮಸ್ಯೆ ಇರೋದು, ಆ ಜಲಸಂಪನ್ಮೂಲದ ಒಂದು ಇದನ್ನ ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಒತ್ತು ಕೊಟ್ಟಂಗಾಗುತ್ತೆ ಅಂತೇಳಿ ನಾನು ಅದನ್ನು ಧ್ವನಿ ಎತ್ತಿ ಕೇಳ್ತೀನಿ. ಅದಲ್ಲದೆ ಮತ್ತು ಯಾವುದೇ ಕಾರ್ಯನೇ ಆಗಲಿ, ಯಾವುದೇ ಕೆಲಸವಾಗಲಿ, ಅದನ್ನೆಲ್ಲ ಅಲ್ಲಿಂದ ಬರೋ ಯೋಜನೆಗಳನ್ನೆಲ್ಲ ಎಲ್ಲರಿಗೂ ತಲುಪಿಸೋಂಥ ವ್ಯವಸ್ಥೆ. ಈಗ ಇನ್ನೂ ಪಿಕ್ಚರ್ ಇದೆಂಥದ್ದು ಏನು ಅಂತ ಹೇಳ್ತಾರೆ, ರೀಡರ್, ಆಮೇಲೆ ಪಿಕ್ಚರ್ ಬಾಕಿ ಇದೆ ಅಂತ ಹೇಳಿದ್ದಾರೆ ಯಾರು, ಮೋದಿಜಿಯವರು. ಆ ಪಿಕ್ಚರನ್ನು ತೋರಿಸ್ತಾರೆ. ಆ ಪಿಕ್ಚರಲ್ಲಿ ಅವ್ರು ಏನೇ ದೊಡ್ಡ ದೊಡ್ಡ ಯೋಜನೆಗಳು ಹಾಕೊಂಡ್ರೆ ಆ ಯೋಜನೆಗಳನ್ನೆಲ್ಲ ತಗೊಂಬಂದು ನಾನು ಎಲ್ಲ ರೈತರಿಗಾಗಿ ನಿಜವಾಗ್ಲೂ ಮೋದಿ ಬೇಕು. ರೈತರಿಗೆ ಅನುಕೂಲ ಆಗೋ ರೀತಿ ಅವ್ರೇನು ವಿರೋಧಿ ಅಂತಾರಲ್ಲ, ಮತ್ತೆ ರೈತ ವಿರೋಧಿ ಅಲ್ಲ, ಅವರು ವಿರೋಧಿ, ಶ್ರೀಮಂತರ ಸ್ನೇಹಿತ ಅಂತಾರೆ. ರೈತ ವಿರೋಧಿ ಅಲ್ಲ, ರೈತರಿಗಾಗಿ 6,000 ರೂಪಾಯಿನ ಕೇಂದ್ರದಿಂದ ಕೊಡ್ತಾ ಇದ್ದಾರೆ ವರ್ಷಕ್ಕೆ. ಅದರ ಜೊತೆಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಅವರು 4,000 ಅದಕ್ಕೆ ಸೇರಿಸಿ ಕೊಡ್ತಾಯಿದ್ರು, 10,000 ಕೊಡ್ತಾಯಿದ್ರು. ಈ ಸರ್ಕಾರ ಬಂದಾಗ 4,000 ಕಟ್ ಮಾಡಿದೆ, ನಮ್ಮದು 6,000 ತಲುಪ್ತಾ ಇದೆ. ಮತ್ತು ರೈತರಿಗೆ 5 kg ಅಕ್ಕಿ ಎಲ್ಲಿಂದ ಬರುತ್ತೆ? ಅದು ನಮ್ಮ ಮೋದಿಜಿಯವರು ಅಲ್ಲಿಂದ ಕೇಂದ್ರದಿಂದ ಬರ್ತಾ ಇರೋದೇ ಅದು ಅಕ್ಕಿ. ಆ ಅಕ್ಕಿ ಅದೆಲ್ಲ ನೋಡ್ರೆ ಜನಸಾಮಾನ್ಯರಿಂದ ಹಿಡಿದು ಎಷ್ಟೇ ಎತ್ತರದಲ್ಲಿರೋ ಈ ಉದ್ಯೋಗ ಕಲ್ಪಿಸೋದ್ರಿಂದ ಹಿಡಿದು ಎಲ್ಲದನ್ನೂ ಕೆಲಸ ಮಾಡಲಿಕ್ಕೆ ಅವರು ಒಳ್ಳೆಯ ಆಸೆ ಇಟ್ಕೊಂಡಿದ್ದಾರೆ. ಆಮೇಲೆ ನಮ್ಮ ದಾವಣಗೆರೆ ಕ್ಷೇತ್ರದಲ್ಲಿ ಪ್ರವಾಸಿ ಸ್ಥಳ ಇದೆ. ಆ ಪ್ರವಾಸಿ ಸ್ಥಳಗಳನ್ನು ಉನ್ನತ ಮಟ್ಟಕ್ಕೆ ತರಲಿಕ್ಕೆ ಅದಕ್ಕೆ ಏನು ಬೇಕೋ ಅದನ್ನು ನಾನು ಮಾಡಲಿಕ್ಕೆ ಸಿದ್ಧ ಇದ್ದೀನಿ. ಅದನ್ನೆಲ್ಲ ಯೋಜನೆಗಳಿದೆ. ಆ ಯೋಜನೆಗೆಲ್ಲ ಚಾಲನೆ ಕೊಡಲಿಕ್ಕೆ ನನಗೆ ಎಲ್ಲ ಜನಸಾಮಾನ್ಯರು, ಜನ ಬಾಂಧವರು, ಎಲ್ಲ ಮತದಾರರು ನನಗೆ ಆಶೀರ್ವಾದ ಮಾಡಿದ್ರೆ ಅದನ್ನು ಮಾಡಲಿಕ್ಕೆ ನಾನು ಸಿದ್ಧಳಿದ್ದೇನೆ ಅಂತ ಹೇಳ್ತೀನಿ. ಬಹಳ ಹುಮ್ಮಸ್ಸಿನಿಂದ ಹಲವು ಯೋಜನೆಗಳು ಆಲ್ರೆಡಿ ರೆಡಿ ಇದೆ ನಿಮ್ಮ ಹತ್ರ. ಅದು ಯಾಕೆಂದರೆ ಪತಿಯವರು ಸಿದ್ದೇಶ್ವರ ಅವ್ರದ್ದು ಆ ಯೋಜನೆಗಳು ಅವುಗಳಿತ್ತು, ಅದೆಲ್ಲ ನೆಲಗುದ್ದಿಗೆ ಬಿದ್ದಿವೆ. ಆ ಯೋಜನೆಗಳನ್ನು ಮತ್ತೆ ಅದಕ್ಕೆ ಕಾರ್ಯರೂಪ ತರಬೇಕು ಅಂತ ಹೇಳಿ ಇಲ್ಲೆಲ್ಲ ಮಾಡಿದ್ದಾರೆ ಅವರು. ರೈಲ್ವೆ ಸ್ಟೇಷನ್ನು ಮಾಡಿರೋದು, ಅದು
ನೆಕ್ಸ್ಟು ರೈಲ್ವೆ ಸ್ಟೇಷನು ಮತ್ತು ಬಸ್ ಸ್ಟ್ಯಾಂಡ್ಗಳು ಅವೆಲ್ಲ ಎಷ್ಟು ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದು ಅವೆಲ್ಲ ರೈಲ್ವೆ ಇದರಿಂದ ಕಾರಿಡಾರ್ ರೈಲ್ವೆ ಅಲ್ಲಿಂದ ಈ ದಾವಣಗೆರೆ ತನಕನೂ ಇಲ್ಲಿ ತನಕ 60 ವರ್ಷ ನಮ್ಮ ಇವ್ರು ಕಾಂಗ್ರೆಸ್ ಸರ್ಕಾರ ಏನೂ ಮಾಡಿಲ್ಲ. ಅದು 10 ವರ್ಷದಲ್ಲಿ ನಮ್ಮ BJP ಸರ್ಕಾರ ಆಗಿರೋದ್ರಿಂದ ಮೋದಿಜಿಯವರು ನಾಯಕತ್ವ ಇರೋದ್ರಿಂದ ಅದನ್ನೆಲ್ಲ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಮಹಿಳೆಯೊಬ್ಬರು ಕಲಿತರೆ ಶಾಲೆ ಒಂದು ತೆರೆದಂತೆ ಅಂತ ನಾವೀಗಾಗಲೇ ಮಾತಾಡಿದ್ವಿ. ಹಾಗೆ ಮಹಿಳೆಯರ ಸಬಲೀಕರಣದಿಂದ ದೇಶದ ಅಭಿವೃದ್ಧಿನೂ ಕೂಡ ಅದರಿಂದ ಹೆಚ್ಚು ಲಾಭ ಪಡ್ಕೊಳ್ಳುತ್ತೆ. ಹಾಗೆ ರಾಜ್ಯ ಸರ್ಕಾರ ಆಗಿರಲಿ ಅಥವಾ ಕೇಂದ್ರದ ಮೋದಿ ಸರ್ಕಾರ ಆಗಿರಲಿ ಅರ್ಥ ಮಾಡ್ಕೊಂಡಿರುವಂಥದ್ದು ಹೆಣ್ಣು ಮಕ್ಕಳನ್ನು ಆದಷ್ಟು ನಾವು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅಂತ. ಸೊ ಮೋದಿ ಸರ್ಕಾರ NRLM ಪ್ರಾಜೆಕ್ಟಿನ ಮೂಲಕ ಹಲವಾರು ಸ್ವಾವಲಂಬಿ ಮಹಿಳೆಯರು ಬದುಕು ಕಟ್ಕೊಳ್ಳೋದಕ್ಕೆ ಕಾರಣ ಆಗ್ತಾ ಇದೆ. ಸೊ ಈ ಸ್ವಸಹಾಯ ಗುಂಪುಗಳೇನಿದೆ, ಸ್ತ್ರೀಶಕ್ತಿ ಗುಂಪುಗಳು, ಅವುಗಳ ಕೇಂದ್ರದ ಲಾಭ ಹೇಗೆ ಪಡಿತಾ ಇವೆ? ಇಲ್ಲಿ ನಮ್ಮ ಹಳ್ಳಿ ಪ್ರದೇಶದಲ್ಲಿ ಸ್ವಸಹಾಯ ಸಂಘಗಳೇ ಭಾರಿಯಾಗಿದೆ. ದಾವಣಗೆರೆಯಲ್ಲಿ ದಾವಣಗೆರೆಯಲ್ಲೂ ಹೆಚ್ಚಾಗಿದೆ, ಜಗಳೂರಲ್ಲಿದೆ, ನಮ್ಮ ಹರಿಹರ ಕ್ಷೇತ್ರದಲ್ಲಿದೆ, ಎಲ್ಲ 8 ಕ್ಷೇತ್ರದಲ್ಲೂ ಸ್ವಸಹಾಯ ಸಂಘಗಳಿವೆ. ಆ ಹೆಣ್ಣು ಮಕ್ಕಳಿಗೆ 8 ರಿಂದ 10 ಲಕ್ಷ ಸಹಾಯಧನ ಅಂತ ಕೊಡ್ತಾರೆ. ಅದು ಕೊಟ್ಟಾಗ ಅದರಲ್ಲಿ ಅವರು ಕಡಿಮೆ ಬಡ್ಡಿ ದರದಲ್ಲಿ ಕೊಡ್ತಾರೆ. ಅದರಲ್ಲಿ ಅವರು ತನ್ನ ಸ್ವಂತ ಉದ್ಯೋಗ ಕಾಲ ಮೇಲೆ ನಿಲ್ಲೋ ಅಂಥ ಸಣ್ಣ ಹಪ್ಪಳ ಮಾಡೋದಿರ್ಬೋದು, ಉಪ್ಪಿನಕಾಯಿ ಮಾಡೋದಿರ್ಬೋದು, ಊದಿನ ಕಡ್ಡಿ ಮಾಡೋದಿರ್ಬೋದು, ಆ ಥರ ಸಣ್ಣ ಗುಡಿ ಕೈಗಾರಿಕೆಗಳನ್ನು ಹಾಕ್ಕೊಂಡು ನಮ್ಮ ಇದ್ರ ಕಡೆ ಅಡಿಕೆ ಸುಲಿಯೋ ಮಿಷಿನ್ಗಳನ್ನು ಹಾಕ್ಕೊಂಡಿದ್ದಾರೆ. ಹೆಣ್ಮಕ್ಳುಗಳು ಅಡಿಕೆ ಮಿಷಿನ್ ಹಾಕ್ಕೊಂಡು ಅಡಿಕೆ ಸುಲಿಸ್ತಾರೆ. ಅದಕ್ಕೆ ಒಬ್ಬರು ಲೀಡರು ಆ ಹೆಣ್ಮಕ್ಳುಗಳನ್ನೆಲ್ಲ ಕಲೆ ಹಾಕ್ಕೊಂಡು ಅವ್ರುಗಳಿಗೆ ಅದೊಂದು ಉದ್ಯೋಗ, ಒಂದು 40 ಹೆಣ್ಮಕ್ಳು ಬಂದು ಕೆಲಸ ಮಾಡ್ತಾರೆ. ಆ ಥರ ಸಣ್ಣ ಸಣ್ಣ ಉದ್ಯೋಗಗಳನ್ನು ಮಾಡ್ಕೊಂಡು ಹೆಣ್ಮಕ್ಳಿಗೆ ಒಳ್ಳೆ ಅಂದರೆ ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಆ್ಯಂಡ್ ನೀವು ಕೂಡ ಪರ್ಸ್ನಲಿ ಹಲವಾರು ಪ್ರಾಜೆಕ್ಟ್ಗಳನ್ನು ಅಂದರೆ ಹಲವಾರು ಎಕ್ಸಿಬಿಷನ್ಗಳನ್ನು ಮಾಡ್ತೀರಿ, ಅದ್ರ ಬಗ್ಗೆ ನಮಗೊಂಚೂರು ತಿಳಿಸ್ಕೊಡಿ. ನಾನು ನಮ್ಮ ಹಳ್ಳಿಯಲ್ಲಿ ಒಂದು ಸಮಾಜ ಅಂತ ಇದೆ, ಮಹಿಳಾ ಸಮಾಜ ಅಂತೇಳಿ. ಆ ಮಹಿಳಾ ಸಮಾಜದಲ್ಲಿ ನಾನು ಮೊದಲಿಂದನೂ ಸ್ವಲ್ಪ ಅದರಲ್ಲಿ ಬಂದಿದ್ದೀನಿ. ಅಂದರೆ ನಾನು ಏನು ಅಂದರೆ ಕಾರ್ಯಕರ್ತಳಾಗಿ ಕೆಲಸ ಮಾಡಿರೋದಲ್ಲೂ ಏನು ನಾನೇನು ಖಜಾಂಜಿಯಾಗಿಲ್ಲ, ಏನು ಇದಾಗಿಲ್ಲ. ಅಲ್ಲಿ ಫಸ್ಟು ಸೋಪ್ ಮಾಡೋದೇ ಆಗಿರ್ಬೋದು, ಉದ್ದಿನ ಕಡ್ಡಿ ಮಾಡೋದೇ ಯಾವ ಮಕ್ಳಿಗೆ ಏನು ಇಂಟ್ರೆಸ್ಟ್ ಇರುತ್ತದೆ, ಹೊಲಿಗೆ ತರಬೇತಿ, ಹೊಲಿಗೆ ಮಿಷಿನ್ಗಳನ್ನು ಕೊಡಿಸೋದು. ಹೊಲಿಗೆ ಮಿಷಿನ್ಗಳು ಯಾರು ಇಲ್ಲಿ ಇಂಥ MP ಗಳು MLAಗಳು ಇರ್ತಾರಲ್ರಿ, ಅವ್ರ ಹತ್ರ ಮಿಷಿನ್ ಕೊಡ್ರಿ ಅಂತ ಕೇಳೋದು, ಅವ್ರು ಫ್ರೀಯಾಗಿ ಕೊಡ್ತಾರೆ, ನಮ್ಮ ಸಮಾಜದಲ್ಲಿ ಇಟ್ಕೊಳ್ಳೋದು. ಹೆಣ್ಮಕ್ಳಿಗೆ ಇದಾಗುತ್ತೆ, ಅದನ್ನು ಅವರು ಎಕ್ಸಾಮ್ಗಳು ಕಟ್ಕೊಂಡು ಪಾಸ್ ಆದರೆ ಅವರಿಗೆ ಫ್ರೀಯಾಗಿ ಕೊಡ್ತಾರೆ. ಆ ಥರನೂ ಯೋಜನೆಗಳನ್ನೆಲ್ಲ ಮಾಡಿದ್ವಿ. ಮತ್ತು ನನ್ನ ಲೆಕ್ಕದಲ್ಲಿ ನಮ್ಮ ಹಾಲಮ್ಮ ಚಾರಿಟಿ ಇದರಲ್ಲಿ ನಾನು ಎಷ್ಟೋ ಮಕ್ಕಳುಗಳನ್ನ ಓದಿಸ್ಲಿಕ್ಕೆ ಸ್ವಲ್ಪ ಅಂದರೆ ಬಡ ಮಕ್ಕಳಿಗೆ ಓದಲಿಕ್ಕೆ ಸಹಾಯ ಮಾಡಿದ್ದು. ಅಂದರೆ ಅದನ್ನು ಹೇಳ್ಕೋಬಾರ್ದು, ಹಂಗೆ ಮಾಡಿ ಹೆಣ್ಮಕ್ಳುಗಳಿಗೆ ಏನಾದರೂ ಬೇಕು ಅಂತ ಯಾವುದಾದ್ರೂ ಕಷ್ಟಕ್ಕೆ ಅಂತೇಳಿ ಮನೆಯಲ್ಲಿ ಬಂದಿದ್ದು ಮಾಡಿದ್ರೆ ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಕಾರ್ಯಕರ್ತರೇ ಆಗಲಿ ಯಾರೇ ಬಂದರೂ ಅವ್ರುಗಳನ್ನ ಸ್ಪಂದಿಸಿ ಅವ್ರನ್ನ ಕೂರಿಸ್ಕೊಂಡು ಎಲ್ಲ ಕೇಳಿಕೊಂಡು ಅದನ್ನು ನನ್ನ ಕೈಯಲ್ಲಾದಂಥ ಸಹಾಯ ಮಾಡಲಿಕ್ಕೆ ನಾನು 2 ಬಾರಿ ಈಗಾಗಲೇ ಮೋದಿ ದೇಶದ ಪ್ರಧಾನಿಯಾಗಿದ್ದಾರೆ. ಮೂರನೇ ಬಾರಿ ಆದರೆ ಅದೊಂದು ಇತಿಹಾಸ ಬರೆಯುತ್ತೆ. ಆದರೆ ಅವ್ರನ್ನ ಕಟ್ಟಾಕಬೇಕು ಅಂತ INDIA ಪಕ್ಷಗಳು ಎಲ್ಲವೂ ನಿಂತ್ಕೊಂಡಿವೆ. ಸೊ ಈ ಬಾರಿ ಹೆಚ್ಚು ಟಫ್ ಅಂತ ಅನ್ಸುತ್ತಾ ಅಥವಾ ಸುಲಭವಾಗಿ BJP ಗೆಲ್ಲುತ್ತೆ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಅನ್ಸುತ್ತಾ? ಅಬ್ಕಿ ಬಾರ್ 400 ಪಾರ್ ಅಂತ ಮೋದಿ ಅವರು ಹೇಳ್ತಿದ್ದಾರೆ. BJP ಏಕಾಂಗಿಯಾಗಿ 370 370 ಸ್ಥಾನಗಳನ್ನು ಪಡ್ಕೊಳ್ಳುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಮೋದಿ. ಇದರಲ್ಲಿ ಸಂದೇಹನೇ ಇಲ್ಲ, ಮೋದಿಜಿಯವರು ಬಂದೇ ಬರ್ತಾರೆ ಗ್ಯಾರಂಟಿ. ಯಾಕೆ ಅಂದರೆ ಮೋದಿಜಿನೇ ಗ್ಯಾರಂಟಿ ಇರೋದ್ರಿಂದ ಮೋದಿಜಿ ಬಂದೇ ಬರ್ತಾರೆ. ಮೋದಿಜಿ ಒಬ್ಬರೇ ನಾಯಕರಿರೋದು. ಅಲ್ಲಿ 27 ಕೋಟದಲ್ಲೂ ಒಬ್ಬರೂ ನಾಯಕರಿಲ್ಲ. ನೀವು ಯಾರಾದರೂ ಒಬ್ಬರು ನಾಯಕರು ಅಂತ ಹೆಸರು ಹೇಳಿ ನೋಡೋಣ, ಅದರಲ್ಲಿ ಯಾರಿದ್ದಾರೆ? ಯಾರೂ ಇಲ್ಲ. ನಮ್ಮಲ್ಲಿರೋ ಮೋದಿಜಿಯವರು ಎಲ್ಲರ ಬಾಯಲ್ಲೂ ಮೋದಿಜಿ, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ವಯಸ್ಸಾದವರು ವಯೋವೃದ್ಧರು ಸಹ ಮೋದಿಜಿ ಬೇಕು ಅಂತಾರೆ. ಯಾತಕ್ಕಾಗಿ? ನಮ್ಮ ದೇಶದ ರಕ್ಷಣೆಗಾಗಿ ಅವರೆಲ್ಲ ಒಪ್ಕೊಂಡಿದ್ದಾರೆ. ಮೋದಿಜಿಯವರು ಖಂಡಿತ ಬರ್ತಾರೆ. ಅವ್ರು ಹೇಳ್ಕೊಂಡಿರೋ ಗುರಿ ತಲುಪ್ತಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಹಾಗೆ ಸ್ಮಾರ್ಟ್ ಸಿಟಿ ಬಗ್ಗೆ ಮಾತನಾಡ್ತಾ ಇದ್ದೀವಿ. ದಾವಣಗೆರೆ 10 ವರ್ಷಗಳಲ್ಲಿ ಆಗಿರೋ ಬದಲಾವಣೆಯನ್ನು ಬಹಳಷ್ಟು ಜನ ನೋಡಿದ್ದಾರೆ. ಇನ್ನೊಂದಷ್ಟು ವಿವರವಾಗಿ ತಿಳಿಸೋದಾದರೆ ಸಿದ್ದೇಶ್ವರ ಅವರ ಪಾತ್ರ ಬಹಳ ದೊಡ್ಡದಿದೆ. ಸ್ಮಾರ್ಟ್ ಸಿಟಿಯಾಗಿ ಪರಿವರ್ತನೆ ಮಾಡೋದಾಗಲಿ ಅಥವಾ ರೈಲ್ವೆ ಯೋಜನೆಗಳ ಬಗ್ಗೆ ಆಗಲಿ. ಅವ್ರ ಜೊತೆಯಲ್ಲಿ ನಾನು 1-2ಕ್ಕೆ ಅಟೆಂಡ್ ಆಗಿದ್ದೀನಿ. ರೈಲ್ವೆ ಉದ್ಘಾಟನೆ ಅದರದ್ದು ಕಾರಿಡಾರನ್ನು ಉತ್ತಮ ಮಟ್ಟಕ್ಕೆ ತಂದಿರೋದು
ಅದು ನೋಡ್ಕೊಂಡು ನೀವೆಲ್ಲ ಒಂದ್ಸಲ ಹೋಗ್ಲಿ ಕ್ಯಾಮ್ರಾ ತಗೊಂಡು ಎಲ್ಲ 10 ವರ್ಷದ ಕೆಳಗಿಂದ ಯಾರಾದರೂ ತೆಗ್ದಿರೋದಿದ್ರೆ ಆ ಕ್ಯಾಮ್ರಾನು ಇದು ಮಾಡಿ ಅದು ಇದ್ರ ವಿಜುವಲ್ ಕಂಪೇರ್ ಮಾಡಿ ಅಂತ ದೃಶ್ಯ ಅದು ಯಾವ ಥರ ಇತ್ತು ಅನ್ನೋದನ್ನು ನೀವೇ ಕಂಪೇರ್ ಮಾಡಿದ್ರೆ ಗೊತ್ತಾಗುತ್ತೆ. ಭಾರಿ ಚೆನ್ನಾಗಿ ಅಂದರೆ ಕುಂದವಾಡ ಕೆರೆ ಅವ್ರು ಬರೀ ಕೆರೆ ಮಾಡಿಬಿಟ್ಟಿದ್ರು, ಅದ್ರಾಗ ಏನೂ ಇರಲಿಲ್ಲ. ಅದರದ್ದು ನಮ್ಮ ಇಂಪ್ರೂವ್ಮೆಂಟ್ ಮಾಡಿರೋರು ಯಾರು ಅಂದರೆ ಸಿದ್ದೇಶ್ವರವರು. ಅದಕ್ಕೆ ಅನುದಾನಗಳನ್ನೆಲ್ಲ ತಂದು ಹಾಕಿ ಇಂಪ್ರೂವ್ ಮಾಡಿದ್ದಾರೆ. ಹಾಗಾಗಿ ಇನ್ನೂ ಪಾರ್ಕ್ಗಳು ಇಲ್ಲಿ ಎಷ್ಟೋ ಜಾಗಗಳಿದ್ವು, ಆ ಜಾಗಗಳೆಲ್ಲ ಮನೆಗಳು ಕಟ್ಕೊಳ್ಳೋದು ಇದು ಮಾಡೋದು ಮಾಡ್ತಾರೆ, ಅದು ಹಾಳು ಬಿದ್ದಿದ್ವು. ಆ ಜಾಗಗಳನ್ನು ಪಾರ್ಕ್ ಮಾಡಿದ್ದಾರೆ. ಹಂಗಾಗಿ ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಇಷ್ಟು ವರ್ಷದ ರಾಜಕೀಯ ನೋಡ್ತಾ ಬಂದಿದ್ದೀರಾ ಸಿದ್ದೇಶ್ವರ ಅವರಿಂದ ಅಥವಾ ನಿಮ್ಮ ಮಾವನವರಿಂದ. ನೀವು ಗ್ರಾಸ್ಪ್ ಮಾಡ್ಕೊಂಡಿದ್ದೇನು, ಕಲ್ತಿದ್ದೇನು? ಅವರ ಕಾರ್ಯವೈಖರಿ ಇರಬಹುದು, ಅವ್ರು ಯಾವ ರೀತಿ ಯೋಜನೆಗಳ ಬಗ್ಗೆ ಯೋಚನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇರಬಹುದು, ನೀವು ಕಲ್ತಿದ್ದೇನು? ಸಂಸ್ಕೃತಿನ ಕಲಿಸಿದ್ದಾರೆ ಅವರು. ಅದಲ್ಲದೆ ಮಾವನವರು ಯಾವ ಕಾರ್ಯಕರ್ತರದೆಲ್ಲ ಯಾವ ರೀತಿ ಹಳ್ಳಿಗಳನ್ನು ಮುಟ್ಟಿ ಅವರಲ್ಲಿ ಏನು ಸಣ್ಣ ಪುಟ್ಟ ಕೆಲಸಗಳು, ಅವ್ರೇನು ದೊಡ್ಡದೇನು ಕೇಳಲ್ಲ, ಸಣ್ಣ ಪುಟ್ಟ ಕೆಲಸ ಹೇಳ್ತಾರೆ, ಅವ್ರಿಗೆ ಸ್ಪಂದಿಸಿ ಕೆಲಸ ಯಾವ ಥರ ಮಾಡಬೇಕು ಅನ್ನೋದನ್ನು ನಾನು ದೂರದಿಂದನೇ ನೋಡ್ಕೊಂಡಿದ್ದೀನಿ. ಅದನ್ನು ಅವ್ರು ನಮಗೆ ಕಲಿಸೋದಲ್ಲ, ನಾವು ರಾಜಕೀಯಕ್ಕೆ ಬರೋ ಈ ಉದ್ದೇಶ ಯಾವುದೂ ಇಲ್ಲ ಯಾರಿಗೂ. ಅವ್ರು ಮಾಡೋದು ಅವ್ರ ಜೊತೆಯಲ್ಲಿ ನಾವು ಇರೋದ್ರಿಂದ ಅವ್ರು ಏನು ಮಾಡ್ತಾಯಿದ್ರು ಅದನ್ನು ಕಲ್ತಿದ್ದೀವಿ. ನಮ್ಮ ಅತ್ತೆ ಅವರು ಬಂದಿರೋ ಅತಿಥಿಗಳನ್ನು ಯಾವ ರೀತಿ ಕಾಣಬೇಕು ಅನ್ನೋದನ್ನು ಅವ್ರು ಹೇಳ್ಕೊಟ್ಟಿದ್ದಾರೆ. ಸಿದ್ದೇಶ್ವರವರು ಎಲ್ಲ ಜನರನ್ನು ಒಂದೇ ಸಮನಾಗಿ ಅವರ ಜೊತೆಯಾಗಿ ರಾಜಕೀಯದಲ್ಲಿ ಬೆಳೆಯಲು ಸಹಾಯ ಮಾಡಿದ್ದಾರೆ. ಅಂದರೆ ಜೊತೆಯಲ್ಲಿ ಕರೆದುಕೊಂಡು ಹೋಗೋ ಗುಣನ ಕಲಿಸಿದ್ದಾರೆ ಅವರು. ರೈಟ್, ಇವಾಗ ಒಂಚೂರು ಕ್ಷೇತ್ರದ ಕಡೆ ಹೋಗೋಣ, ಅಲ್ಲಿನ ಜನರನ್ನು ಮಾತಾಡ್ಸೋಣ. ನಾನು ಕರ್ಕೊಂಡು ಹೋಗ್ತೀನಿ, ಗೊತ್ತಾಗುತ್ತೆ ನಿಮಗೆ ನಮ್ಮ ಕ್ಷೇತ್ರದಲ್ಲಿ ಹೆಣ್ಮಕ್ಳೆಲ್ಲ ಯಾವ ಥರ ಇದ್ದಾರೆ, ಗಂಡು ಮಕ್ಕಳು ಕಾರ್ಯಕರ್ತರು ಯಾವ ಥರ ಕೆಲಸ ಮಾಡ್ತಾ ಇದ್ದಾರೆ ಅಂತ ತಮಗೆ ಗೊತ್ತಾಗುತ್ತೆ. ಹೋಗೋಣಂತೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ನಾವಿದ್ದೀವಿ. ಬಿಜೆಪಿಯ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಅವರನ್ನ ಮಾತನಾಡಿಸ್ತಾ ಇದ್ವಿ. ಅವರ ಪ್ರಚಾರ ಹೇಗಿದೆ, ಪ್ರಚಾರದ ಕ್ಷೇತ್ರಕ್ಕೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಹೋಗ್ತೀವಿ, ಅದಕ್ಕೂ ಮುಂಚೆ ಅವರ ಹತ್ರ ಮಾತಾಡ್ತಾ ಹೋಗೋಣ. ಗಾಯತ್ರಿ ಸಿದ್ದೇಶ್ವರ್ ಅವರೇ, ರಾಜಕೀಯ ಫ್ಯಾಮಿಲಿಯಿಂದ ಬಂದಾಗ ಜವಾಬ್ದಾರಿಗಳು ಹೆಚ್ಚಿರುತ್ತೆ. ಆ ಜವಾಬ್ದಾರಿನ ಬಹಳ ಸ್ಟ್ರಾಂಗ್ ಆಗಿ ನಿಭಾಯಿಸ್ತಾ ಬಂದಿದ್ದೀರಾ. ಸಾಮಾಜಿಕ ಕಳಕಳಿ ವಿಷಯದಲ್ಲಿ ನೀವು ಮಾಡಿರುವಂತಹ ಸೇವಾ ಕಾರ್ಯಗಳ ಒಂದು ದೊಡ್ಡ ಲಿಸ್ಟೇ ಹೇಳಬಹುದು ನಾವು. ಈ ಕೊರೋನಾ ಸಂದರ್ಭದಲ್ಲೂ ಸಹಿತ ಸುಮ್ಮನೆ ಕೂರದೆ ಜನರ ಹತ್ರ ತಲುಪೋ ಪ್ರಯತ್ನ ಮಾಡಿದ್ರಿ. ಫುಡ್ ಕಿಟ್ಗಳನ್ನು ಕೊಟ್ರಿ, ಇದರ ಜೊತೆಗೆ ಪ್ಲಾಂಟ್ಗಳನ್ನು, ಆಕ್ಸಿಜನ್ ಪ್ಲಾಂಟ್ಗಳನ್ನು ಕೊಟ್ರಿ. ಅದರ ಹಿಂದೆನೂ ನೀವು ಮಾಡಿರುವಂತಹ ಹಲವಾರು ಕೆಲಸಗಳನ್ನು ನಾವು ಜನರಿಂದ ಕೇಳಿ ತಿಳಿತಾ ಇದ್ದೀವಿ. ವಿದ್ಯಾಭ್ಯಾಸದ ಕೊರತೆ, ದುಡ್ಡಿನ ಕೊರತೆ ಇರೋ ಮಕ್ಕಳಿಗೆ ಫ್ರೀ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀರಾ, ವಾಟರ್ ಪ್ಲಾಂಟ್ಗಳನ್ನು ಮಾಡಿಸಿದ್ದೀರಾ. ಇದರ ಜೊತೆಗೆ ಮಹಿಳೆಯರಿಗೆ ಹೆಲ್ಪ್ ಆಗಿ ಸ್ವಾವಲಂಬಿಗಳಾಗಿ ಹೇಗೆ ಬದುಕಬೇಕು ಅನ್ನೋದಕ್ಕೆ ಹಲವಾರು ರೀತಿಯ ಎಕ್ಸಿಬಿಷನ್ಸನ್ನು ಮಾಡಿದ್ದೀರಾ. ಹಾಗೆ ಉದ್ಯೋಗ ಸೃಷ್ಟಿಗೆ ಯಾವ ರೀತಿ ಸಹಾಯ ಮಾಡಬಹುದು ಯುವಜನತೆಗೆ ಅನ್ನೋದ್ರ ಬಗ್ಗೆ ಗಮನ ಕೊಟ್ಟಿದ್ದೀರಾ. ನಿರಂತರವಾಗಿ ನಿಮ್ಮ ಪರಿಶ್ರಮ ಮುಂದುವರಿತಾನೆ ಇದೆ. ಹಾಗೆ ಹೆಣ್ಣು ಮಕ್ಕಳಲ್ಲಿ ಹೈಜಿನಿಟಿ ಹೆಂಗೆ ಮೇಂಟೈನ್ ಮಾಡಬೇಕು ಅನ್ನೋದನ್ನೂ ಕೂಡ ಬಹಳ ಕಾಳಜಿ ತಗೊಂಡು ಅವ್ರ ಹತ್ರ ಹೋಗಿ ಮಾಹಿತಿ ಕೊಟ್ಟಿದ್ದೀರಾ. ರಾಜಕೀಯ ಕುಟುಂಬಗಳಲ್ಲಿ ರಾಜಕೀಯ ವ್ಯಕ್ತಿಗಳ ಕೆಲಸ ಬೇರೆ, ಆದರೆ ಆ ಕುಟುಂಬವೂ ಕೂಡ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಳೋದು ಅದು ಬಹಳ ಮುಖ್ಯ ಅಂತ ಅನ್ನಿಸ್ಕೊಳ್ಳುತ್ತೆ. ನಿಮ್ಮ ಈ ನಿರಂತರ ಕೆಲಸಗಳು ನಡೀತಾನೆ ಇದೆ, ಆದರೆ ಎಲ್ಲೂ ಪ್ರಚಾರಕ್ಕೆ ಬರಲಿಲ್ವಲ್ಲ, ಯಾಕೆ? ಇದು ನಾನು ಒಂದು ಅಳಿಲು ಸೇವೆ ಅಂದ್ಕೊಂಡು ಈ ಕೆಲಸ ಮಾಡ್ತಾಯಿದ್ದೀನಿ. ಇದು ಮಾಡಬೇಕಾದ್ರೆ ಎಷ್ಟೋ ಹೆಣ್ಣುಮಕ್ಕಳು ಖುಷಿಯಿಂದ ಅಕ್ಕ ನನಗೆ ಹಂಗಾಗಿದೆ ಹೀಗಾಗಿದೆ ಅಂತ ಕೇಳ್ಕೊಂಡು ಬರೋಂಥ ಹೆಣ್ಮಕ್ಳುಗಳಿದ್ದಾರೆ. ಅವ್ರಿಗೆ ಸಹಾಯ ಮಾಡಿದ್ದನ್ನು ನಾವು ಇನ್ನೊಬ್ರಿಗೆ ಹೇಳ್ಕೊಳ್ಳೋ ಅಂಥ ಕೆಲಸ ಆಗಬಾರ್ದು. ಯಾಕೆಂದರೆ ಬಲಗೈಯಿಂದ ಕೊಟ್ಟಿದ್ದು ದಾನ ಎಡಗೈಗೆ ಗೊತ್ತಾಗಬಾರ್ದು ಅಂತ ಅದೇ ಗತೆ ಹಿಂದಿನ ಕಾಲದವ್ರು ಹೇಳ್ತಾಯಿದ್ರು. ಬಟ್ ದಿಸ್ ಇಸ್ ದ ರೈಟ್ ಟೈಮ್ ಅನ್ಸುತ್ತಾ ನೀವು ಮಾಡಿರೋ ಕೆಲಸಗಳನ್ನು ಜನರಿಗೆ ತಲುಪಿಸೋದಕ್ಕೆ? ಅಫ್ಕೋರ್ಸ್ ನೀವು ಯಾವ ವರ್ಗನ ನೀವು ಪಾಯಿಂಟ್ ಮಾಡಿ ಕೆಲಸ ಮಾಡಿದ್ರೆ ಆ ವರ್ಗ ಅದರ ಲಾಭ ಪಡ್ಕೊಂಡಿದೆ. ಮಹಿಳೆಯರಾಗಲಿ, ಮಕ್ಕಳಾಗಲಿ, ಅವರ ಎಜುಕೇಷನ್ ಆಗಲಿ, ಅದನ್ನು ಜನರವರೆಗೆ ತಲುಪಿಸುವಂತಹ ಅವಕಾಶ ಈಗ ಬಂದಿದೆ ಅಂತ ಅನ್ನಿಸ್ತಿದೆಯಾ? ಅವಾಗ ನನ್ನ ಕೈಯೆಲ್ಲ ಆದಷ್ಟು ಯಾರು ಗ್ಯಾಸ್ ಕೊಟ್ಟರಲ್ಲ, ಆ ಗ್ಯಾಸನ್ನು ಎಷ್ಟೋ ಹೆಣ್ಣುಮಕ್ಳುಗಳಿಗೆ ಕೊಡಿಸಿದ್ದೀನಿ. ಅಲ್ಲಿ ನೆಲ್ಲಿ ನೀರಿಂದ ಏನಾದರೂ ಸಮಸ್ಯೆಯಾಗಿ ನಮ್ಮ ಮನೆ ಬರ್ತಿಲ್ಲ ಅಂದರೆ ನೆಲ್ಲಿ ನೀರಿಂದು ಆ ಪೈಪ್ಲೈನ್ ಎಳಿತಾರಲ್ರಿ ಪಂಚಾಯತಿ, ಅವ್ರಿಗೆ ಹೇಳ್ಬಿಟ್ಟು ಹಾಕ್ಕೊಡಪ್ಪ ಅಂತೀವಿ. ನಮ್ಮ ಸಮಾಜದಲ್ಲಿ ಕೆಲಸಗಳು ನಡೀತಾ ಇರ್ಬೇಕಾದ್ರೆ ಅಲ್ಲೊಂದು ರೂಮ್ ಬೇಕು ಅಂದರು ಅವರು. ಅದು ಈಗ ಅಕ್ಕ ಅಂತೇಳಿ ಅವರು ಇವ್ರು ಬರ್ತಾರಲ್ರಿ ಧ್ಯಾನ ಮಾಡಲಿಕ್ಕೆ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ವಯಸ್ಸಾದರು, ಅವರೆಲ್ಲ ಸಂಜೆ ಹೊತ್ತು ಒಂದು ಟೈಮ್ ಕೂತ್ಕೊಳ್ತಾರೆ. ಅದು ನನಗೊಂದು ರೂಮ್ ಬೇಕು ಅಂತ ಕೇಳಿದ್ರು. ಆ ರೂಮ್ ಬೇಕು ಅಂದಾಗ ನಾನು ಇದೆಲ್ಲ ಹೇಳ್ಬಾರ್ದು, ಇವೆಲ್ಲ ಸುಮ್ಮನೆ ಸೇವೆ ಅಂತ ಮಾಡಿದ್ದೀವಿ ಅದನ್ನು. ಆದ್ದರಿಂದ ಅಂಥ ಕೆಲಸಗಳನ್ನು ಆಗಿದೆ ಬೇಕಾದಷ್ಟು. ರಾಜಕಾರಣಕ್ಕೆ ಬಂದು ಅಧಿಕಾರ ಹಿಡಿದ ನಾಯಕರು ಕೆಲಸ ಮಾಡೋದು ಬೇರೆ, ಆದರೆ ಸಾಮಾಜಿಕ ಕಳಕಳಿಯಿಂದ ಆ ಕುಟುಂಬ ಜನರ ಜೊತೆ ನಿಲ್ಲೋದು ಬೇರೆ, ಅವರಿಗೆ ಸಮಾಜ ಸೇವೆ ಒದಗಿಸ್ಕೊಡೋದು ಬೇರೆ. ಸೊ ನಾನೀಗಾಗಲೇ ಲಿಸ್ಟ್ ಕೊಟ್ಟೆ ನಿಮಗೆ, ನೀವೇನೇನು ಕೆಲಸ ಮಾಡ್ತಿದ್ದೀರಾ, ಮಾಡಿದ್ದೀರಾ, ಎಷ್ಟು ಜನರ ಜೀವನ
ಸುಧಾರಿಸೋದಕ್ಕೆ ಸಹಾಯ ಆಗಿದೆ ಅಂತ. ಈಗ ಅದೆಲ್ಲರನ್ನ ಜನರ ಮುಂದೆ ತೆರೆದಿಡೋ ಅವಶ್ಯಕತೆ ಇದೆಯಾ? ಯಾಕಂದರೆ ನೀವು ಪಾಲಿಟಿಕ್ಸಿಗೆ ಬರ್ತಿದ್ದೀರಾ. ನಾವು ಮಾಡಿರೋ ಕೆಲಸ ಲೀಸ್ಟ್ ನೀವೇ ಕೊಟ್ಟಿದ್ದೀರಿ, ಅದೆಲ್ಲ ಜನಸಾಮಾನ್ಯರಿಂದ ಎಲ್ಲರಿಗೂ ತಲುಪಿದೆ ಅನ್ನೋದು ತಮ್ಮಿಂದ ಗೊತ್ತಾಯ್ತಲ್ರ ಈಗ. ಹಾಗಾಗಿ ಅದು ಈಗ ಸಹಾಯ ಅಂತಲ್ಲ, ಇದು ಈ ಸಹಾಯಕ್ಕೆ ಮುಂದೆ ಬರಲಿ ಅಂತ ಮಾಡಿಲ್ಲ. ನಾವು ಮಾಡಿರೋ ಉದ್ದೇಶ ಯಾವ ರೀತಿ ಜನಗಳನ್ನು ಸ್ಪಂದಿಸಬೇಕು ಅನ್ನೋದು ಇದನ್ನು ಕಲಿಸಿರೋದು ನಮ್ಮ ಮಾವನವರು. ಯಾಕೆಂದರೆ ಅವರು ಒಂದು ಎಂ ಪಿ ಅಂದರೆ ಯಾರು ಅನ್ನೋದು ಸಹ ಯಾರಿಗೂ ಗೊತ್ತಿರಲಿಲ್ಲ. ಎಂ ಪಿಯಿಂದ ಏನು ಕೆಲಸ ಆಗುತ್ತೆ, ಏನು ಮಾಡ್ಬೋದು, ಅವರಿಗೆ ಯಾವ ಕಷ್ಟಕ್ಕೆ ನಾವು ಸ್ಪಂದಿಸ್ಬೋದು ಅನ್ನೋದನ್ನು ಹೇಳ್ಕೊಟ್ಟರು ಅವ್ರು. ಆಗಿರೋದ್ರಿಂದ ಇದು ಒಂದು ನನ್ನ ಸೇವೆ ಅಂತೇಳಿ ಮಾಡ್ತಾಯಿದ್ದೆ. ಇದು ರಾಜಕೀಯಕ್ಕೇನು ಉಪಯೋಗ ಆಗುತ್ತೆ ಅನ್ನೋದು ನಾನು ಅದನ್ನು ಅಷ್ಟು ಮನ್ಸು ಮಾಡಿಲ್ಲ. ಬಟ್ ಇವಾಗ ಅದು ನಿಮಗೆ ಕೈ ಹಿಡಿಯುತ್ತೆ, ಅದು ಕೈ ಹಿಡಿಯುತ್ತೆ ಅಂತ ಕಡಿಯಿದೆ. ಯಾಕೆಂದರೆ ನಾನು ಹೋದ ಕಡೆ ಹಳ್ಳಿಯಲ್ಲೆಲ್ಲ ಮಾತಾಡ್ತಾರೆ ಅವರು, ಹೆಣ್ಣು ಮಕ್ಕಳೇ ಆಗಲಿ, ಕಾರ್ಯಕರ್ತರೇ ಆಗಲಿ, ಜನಸಾಮಾನ್ಯರೆಲ್ಲ ಬಂದಿದ್ದವರೆಲ್ಲ ಹೇಳ್ತಾರೆ. ಗಾಯತ್ರಿ ಅವರೇ, ನಿಮ್ಮ ಬಗ್ಗೆ ನಾನು ಇಲ್ಲಿ ವಿಚಾರಿಸಿದಾಗ ಇನ್ನೊಂದು ವಿಷಯ ಗೊತ್ತಾಯಿತು. ಅಂದರೆ ಯಾವುದೇ ಮಗು ಬಂದು ವಿದ್ಯಾಭ್ಯಾಸದ ಸಮಸ್ಯೆ ಇದೆ, ನನಗೆ ಫೀಸ್ ಕಟ್ಟೋದಕ್ಕಾಗಲ್ಲ ಅಂತ ಹೇಳಿದ್ರೆ, ಅದರ ಆರಂಭಿಕ ದಿನಗಳಿಂದ ಹಿಡಿದು ಸ್ವಾವಲಂಬಿ ಆಗುವವರೆಗೆ ನೀವು ಆ ಜವಾಬ್ದಾರಿ ವಹಿಸ್ಕೊಳ್ತೀರಾ. ಬಹಳಷ್ಟು ಜನ ಮಕ್ಕಳು ನಿಮ್ಮ ಆಶ್ರಯದಲ್ಲಿ ಭವಿಷ್ಯ ಕಂಡುಕೊಂಡಿದ್ದಾರೆ ಅಂತ. ಏನದು ವಿದ್ಯಾಭ್ಯಾಸದ ಬಗ್ಗೆ ನಿಮ್ಮ ತುಡಿತ? ಆ್ಯಂಡ್ ನೀವು ಆಗಿನ ಕಾಲಕ್ಕೆ PU ಮುಗಿಸಿದ್ರಿ. ಸೊ ವಿದ್ಯಾಭ್ಯಾಸ ಮತ್ತು ನೀವು ವಿದ್ಯಾಭ್ಯಾಸ ಅಂದಾಗ ಒಂದು ಜ್ಞಾಪಕ ಬರುತ್ತೆ. ನಮ್ಮ ತಂದೆಯವರು ನಾನು ಚಿಕ್ಕ ಹುಡುಗಿ ಇದ್ದಾಗಲೇ ತೀರ್ಕೊಂಡ್ರು. ಹಾಗಾಗಿ ವಿದ್ಯಾಭ್ಯಾಸ ನನಗೆ ಸ್ವಲ್ಪ ಮೊಟಕಾಯಿತು. PUC ಇದ್ದಾಗ ನಾವು 5 ಜನ ಹೆಣ್ಮಕ್ಳಾಗಿರೋದ್ರಿಂದ ತಾಯಿ ನೆರಳಲ್ಲೇ ಬೆಳೆದಿದ್ದೀವಿ ನಾವು. ಹಾಗಾಗಿ ನೀವು ಆ ಕಾಲಕ್ಕೆ ನೀವು PU ಓದಿದ್ದೀರಾ ಅಂತ ಹೇಳಿದ್ರೆ ಈಗ ಮಾಸ್ಟರ್ ಡಿಗ್ರಿ ಮಾಡ್ದಂಗೆ. ಹಾಗಾಗಿ ನಾನು ಓದಲಿದ್ರು. ಇನ್ನು ಮುಂದೆ ಯಾವ ಇಸ್ವಿ ಮೇಡಮ್? 70 ಇರಬೇಕು ಅನ್ಸುತ್ತೆ. 70ಯಲ್ಲಿ SLC. ಬಹಳಷ್ಟು ಜನ ಪ್ರೈಮರಿ ಸ್ಕೂಲ್ ಮುಟ್ಟಕ್ಕೆ ಆಗ್ತಿರ್ಲಿಲ್ಲ ಆ ಟೈಮಲ್ಲಿ. ರೈಟ್. ಅಂದರೆ ಟೌನಲ್ಲಿರೋದ್ರಿಂದ ಅಲ್ಲಿ ತನಕ ಓದಿದ್ದೀವಿ ಅಂತ. ಹಳ್ಳಿಯಲ್ಲಿದ್ರಂತೂ ಓದೋಕ್ಕಾಗ್ತಿರ್ಲಿಲ್ಲ. ಇನ್ನು ಓದಬೇಕು ಅನ್ನೋ ಆಸೆ ಬೇರೆ ಇತ್ತು. ಆಸೆ ಇತ್ತು. ಏನು ಮಾಡಬೇಕು ಅನ್ಕೊಂಡಿದ್ರಿ? ನನಗೆ ಡಾಕ್ಟರ್ಸ್ ಸ್ವಲ್ಪ ಅದ್ರದ್ದು ಆಸೆ ಇತ್ತು. ಡಾಕ್ಟ್ರು, ನರ್ಸ್ಗಳು ಅವ್ರು ಮಾಡೋ ಸೇವೆ ನೋಡಿ ಅದರದ್ದಲ್ಲಿ ಭಾರಿ ಆಸಕ್ತಿ ಜಾಸ್ತಿ ಇತ್ತು. ನಾನು ಯಾರೇ ಮಕ್ಳುಗಳನ್ನ ಭಾರಿ ಪ್ರೀತಿಯಿಂದ ನೋಡ್ತೀನಿ. ಯಾಕೆಂದರೆ ಮಕ್ಕಳು ಡಾಕ್ಟರ್ ಆಗಬೇಕು ಅಂತಲೇ ಆಸೆ ಇದ್ದಿತ್ತಂದು. ಆನಂತರ ನನ್ನ ಮಗಳು ಹಳ್ಳಿಯಲ್ಲಿರೋದ್ರಿಂದ ನಮ್ಮ ಮಾವನವರು ಹೆಣ್ಮಕ್ಳನ್ನ ಹೊರಗಡೆ ಹಾಸ್ಟ್ಲಿಗೆ ಮಾಡಲಿಕ್ಕೆ ಅದಕ್ಕೆ ಒಪ್ತಿರ್ಲಿಲ್ಲ. ಹಾಗಾಗಿ ಅವಳನ್ನು ಅಲ್ಲೇ ಇಟ್ಕೊಂಡು 7th ತನಕ ಕನ್ನಡ ಮೀಡಿಯಮ್ ಓದಿಸಿದ್ದೀನಿ. 7th ಕನ್ನಡ ಮೀಡಿಯಮ್ ಓದ್ಕೊಂಡು ಅದಾದಮೇಲೆ PUC ಇದರಲ್ಲೆಲ್ಲ ಅವ್ರ ಅತ್ತೆ ಮನೆಗಳಲ್ಲಿ ಬಿಟ್ಟು, ಅಂದರೆ ಹೊರಗಡೆ ಬಿಡ್ದಂಗೆ ಅವ್ರ ಮನೆಗಳಲ್ಲಿ ಬಿಟ್ಟು ಅವಳನ್ನ ಇಂಜಿನಿಯರ್ ಮಾಡಿದ್ದೀನಿ. ನನ್ನ ಮಗಳು ಒಬ್ಬಳೇ ಮಾಡಿರೋದಲ್ಲ, ಈಗಿನ ಕೆಲಸಗಾರರು ಎಲ್ಲರೂ ನೋಡಿ ಅವ್ರ ಮಕ್ಳುಗಳನ್ನ ಓದಿಸ್ಬೇಕು ಅಂತೇಳಿ ಅವ್ರು ಕಷ್ಟಪಟ್ಟು ದುಡಿದು ಓದಿಸ್ತಾರೆ. ಅಂಥ ಮಕ್ಳುಗಳಿಗೆ ಸಹಾಯ ಮಾಡಿದ್ದೀನಿ ನಾನು. ಲವ್ಲಿ. ಅಂದರೆ ಸಮಾಜದಲ್ಲಿ ಅಧಿಕಾರ ಬರೋದು ಸಾಮಾನ್ಯ. ಅಧಿಕಾರ ಬಹಳಷ್ಟು ವಿಷಯಗಳಲ್ಲಿ ಎಲ್ರಿಗೂ ಸಿಗುತ್ತೆ. ಆದರೆ ಅಧಿಕಾರನ ಯಾವ ರೀತಿ ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು, ಸಮಾಜಕ್ಕೆ ವಾಪಸ್ ಕೊಡಬೇಕು ಅನ್ನೋದು ಬಹಳ ಜನ ಯೋಚನೆ ಮಾಡೋದಿಲ್ಲ. ಅಂಥ ವಿಷಯ ನೀವು ನಿರಂತರವಾಗಿ ಮಾಡ್ತಾ ಬಂದಿದ್ದೀರಿ. ದಾವಣಗೆರೆಯಲ್ಲಿ ಟಿಕೆಟ್ ಅನೌನ್ಸ್ ಆದಾಗ ಒಂದು ಸ್ವಲ್ಪ ತಲ್ಲಣ ಇತ್ತು, ಒಂಚೂರು ಅಸಮಾಧಾನ ಇತ್ತು. ಕ್ಲಿಯರ್ ಆಗಿದೆಯಾ ಈಗ? ಅದು ಎಲ್ಲ ಇದರಲ್ಲೂ ಒಂದು ಕುಟುಂಬದಲ್ಲಿ ಮನಸ್ತಾಪ ಅನ್ನೋದಕ್ಕಿಂತ ಬೇಜಾರಾಗಿರ್ಬೋದು. ಅದು ಈಗ ಆ ಥರ ಏನೂ ಕಾಣ್ತಿಲ್ಲ. ಯಾಕೆಂದರೆ ನಾನು ನಿನ್ನೇನೋ ಒಂದು ಹರಿಹರ, ಚನ್ನಗಿರಿ ಅಲ್ಲೆಲ್ಲ ಹೋಗಿ ಬಂದಿದ್ದೀನಿ. ಎಲ್ಲ ಜೊತೆಯಾಗಿ, ಎಲ್ಲ ನಾಯಕರು ಜೊತೆಯಾಗಿ ಎಲ್ಲರೂ ಖುಷಿಯಾಗಿ, ಅದು ಅಕ್ಕ ಅಮ್ಮ ಅನ್ನೋ ಭಾವನೆ ನನ್ನ ಮೇಲಿದೆ ಅವರಿಗೆಲ್ಲ. ಹಾಗಾಗಿ ಎಲ್ಲರೂ ಖುಷಿಯಿಂದ ನಾವೆಲ್ಲ ಹೊಂದ್ಕೊಂಡು ಈ ಚುನಾವಣೆಯನ್ನು ಎದುರಿಸಲಿಕ್ಕೆ ತಯಾರಿದ್ದೀವಿ ಅಂತೇಳಿ. ಆ್ಯಂಟಿ ಇನ್ಕಂಬನ್ಸಿ ಅನ್ನೋದು ಬರೀ ಸರಿಯಾಗಿ ಕೆಲಸ ಮಾಡದೇ ಇರೋ ಕ್ಷೇತ್ರ ಮಾತ್ರ ಅಲ್ಲ, ಕೆಲವೊಂದು ಸಲ ತುಂಬ ಒಳ್ಳೆ ಕೆಲಸ ಮಾಡಿದ್ದ ಕ್ಷೇತ್ರಗಳಲ್ಲೂ ಆ್ಯಂಟಿ ಇನ್ಕಂಬನ್ಸಿ ಇರುತ್ತೆ. ಅಂದರೆ ಈ ಹಿಂದೆ ಇದ್ದ ನಾಯಕರ ವಿರುದ್ಧ 4 ಬಾರಿ ಸಿದ್ದೇಶ್ವರ್ ಅವರು ಈಗಾಗಲೇ ಲೋಕಸಭೆಯಿಂದ ಎಲೆಕ್ಟ್ ಆಗಿ ಬಂದಿದ್ದಾರೆ. ಅದೇನಾದರೂ ಒಂಚೂರು ಇಫೆಕ್ಟ್ ಮಾಡುತ್ತಾ, ಅಥವಾ ಅವರ ಅಭಿವೃದ್ಧಿ ಕಾರ್ಯಗಳು ನಿಮ್ಮ ಕೈ ಹಿಡಿಯುತ್ತಾ? ಅಭಿವೃದ್ಧಿ ಕಾರ್ಯನೇ ಕೈ ಹಿಡಿಯೋದು. ಯಾಕೆಂದರೆ ಇಷ್ಟು ದಿನ ಯಾರೂ MP ಗಳು ಆ ಥರ ನೋಡಿರಲಿಲ್ಲ, ಯಾರೂ ಸಿಕ್ಕಿಲ್ಲ. ಅವರು ಹಳ್ಳಿಗಳು ಸುತ್ತಿರೋದೇ ಆಗಲಿ, ಅವರ ಒಡನಾಟ, ಕಾರ್ಯಕರ್ತರು ಮತ್ತು ಅಲ್ಲಿಯ ಮುಖಂಡರುಗಳ ಒಡನಾಟ ಅಷ್ಟು ಚೆನ್ನಾಗಿದೆ ಅವ್ರದ್ದು. ಹಾಗಾಗಿ ಅವ್ರ ಜೊತೆಲಿ ನಾನು ಹೋಗ್ತಾ ಇರೋದ್ರಿಂದ ನನಗೂ ಅವರು ನನ್ನ ಮೇಲಿರೋ ಅಭಿಮಾನ ಏನದು ಅಮ್ಮ ಅಂತಲೇ ನೋಡೋದು, ಬಿಟ್ಟರೆ ತಂಗಿ ಅಂತ ನೋಡ್ತಾರೆ. ನಾನು ಎಲ್ಲರನ್ನೂ ಸಾಮಾನ್ಯ ಕರೆಯೋದೇನೆಂದ್ರೆ ಅಣ್ಣ ಅಂತ ಕರಿತೀನಿ, ಎಲ್ಲರನ್ನೂ ಅಣ್ಣ ಅಂತ. ಯಾಕೆಂದರೆ ನನಗೆ ತುಂಬ ಜನ ನೋಡಿದಾಗ ಹೆಸರುಗಳಷ್ಟು ಜ್ಞಾಪಕ ಬರೋದಿಲ್ಲ, ಅಂದರೆ ಯಾವಾಗಾದ್ರೂ ಅಪರೂಪಕ್ಕೆ ನೋಡ್ತಿರ್ತಾರೆ. ಹಂಗಾಗಿ
ಅಣ್ಣ ಅಂತಲೇ ಕರೆಯೋದ್ರಿಂದ ಅವರಿಗೆ ತಂಗಿ ಭಾವನೆ ಮತ್ತು ಅಮ್ಮ ಅನ್ನೋ ಭಾವನೆ ಎಲ್ಲರಲ್ಲೂ ಇದೆ. ಆ್ಯಂಡ್ ಯಾರೆಲ್ಲ ಮನೆಗೆ ಬರ್ತಾರೋ ಅವ್ರಿಗೆ ಹೊಟ್ಟೆಗೆ ಊಟ ಕೊಡದೆ ನೀವು ಕಳಿಸೋದಿಲ್ಲ ವಾಪಸ್ಸು. ಅದು ನಮ್ಮ ಮಾವನವರು ನಮ್ಮ ಅತ್ತೆಯವರು ಹೇಳ್ಕೊಟ್ಟ ಸಂಸ್ಕೃತಿ ಇದೆ. ಈಗ ಪಕ್ಷಗಳಿಗೆ ಬರೋಣ. ಕಾಂಗ್ರೆಸ್ ಮತ್ತು ಬಿಜೆಪಿ ಅಂತ ನೋಡೋಣ. ಕಾಂಗ್ರೆಸ್ನ ಆತ್ಮವಿಶ್ವಾಸ ಏನಂತ ಹೇಳಿದ್ರೆ, ಪಂಚ ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿದ್ವಿ, 135 ಸ್ಥಾನಗಳನ್ನು ಜನ ಕೊಟ್ಟಿದ್ದಾರೆ. ಪಂಚ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ದೀವಿ, ಈಗ ಲೋಕಸಭೆಯಲ್ಲಿ ಮಿನಿಮಮ್ 20 ಸ್ಥಾನ ಗೆಲ್ತೀವಿ ಅಂತಿದ್ದಾರೆ. ದಾವಣಗೆರೆ ವಿಷಯಕ್ಕೆ ಬರೋದಾದ್ರೆ ದಾವಣಗೆರೆ ನಮ್ಮದೇ ಅಂತಿದ್ದಾರೆ. ಇದು ಪಂಚ ಗ್ಯಾರಂಟಿಗಳು ಹೆಚ್ಚು ಕಮ್ಮಿ ಎಲ್ಲರಿಗೂ ತಲುಪಿಲ್ಲ. ಒಂದು ನೀವು ಬಸ್ಸಿಂದೇ ವಿಷಯ ತಗೊಳ್ಳಿ. ಬಸ್ಸುಗಳು ಇರೋ ಬಸ್ಗಳಲ್ಲಿ ಕಟ್ ಮಾಡಿದ್ದಾರೆ, ಒಂದಿಷ್ಟು ಅದನ್ನು ತೆಗೆದು ಹಾಕಿದ್ದಾರೆ. ಆಮೇಲೆ ಹಳ್ಳಿಗಳಲ್ಲಿ ಎಲ್ಲೂ ಬಸ್ ಬರೋಲ್ಲ, ಗೌರ್ಮೆಂಟ್ ಬಸ್ಗಳು ಯಾವುದೋ ಹಳ್ಳಿಯಲ್ಲಿಲ್ಲ. ಆನಂತರ ಆ ಬಸ್ಸಿಂದ ಒಂದು ಟಿಕೆಟ್ ಯಾರಾದರೂ ಒಬ್ಬ ತಗೊಂಡ್ರೆ, ನೀವೇ ತಗೊಂಡ್ರೆ ಈಗ ನಿಮಗೆ ಅದರ ಮೇಲೆ ಜಾಸ್ತಿ ಹಾಕಿರ್ತಾರೆ, ಜಾಸ್ತಿ ಟಿಕೆಟ್ ರೇಟ್ ಜಾಸ್ತಿ ಆಗಿದೆ. ಅದಲ್ಲದೆ ಕರೆಂಟಿಂದು ಅಷ್ಟೇ, ಕರೆಂಟಿಂದು ಫ್ರೀ ಕೊಡ್ತೀವಿ ಅಂತಾರೆ. ಅದಕ್ಕೊಂದು ನಾವು 3-8 ಅದನ್ನು ಇದನ್ನು ಹೇಳ್ತಾರೆ, ರೂಲ್ಸ್ಗಳು ಹೇಳ್ತಾರೆ. ಅದನ್ನು ನಿಮಗೆ ಫ್ರೀ ಕೊಟ್ಟರೆ ನಮಗೆ ನಮ್ಮಂಥವರಿಗೆ ಹೆಚ್ಚಿಗೆ ಮಾಡ್ತಾರೆ. ಈ ಮಧ್ಯಮದವರಿಗೆ ಅದರ ಮೇಲಿನ ಹೊಡ್ತಾ ಬೀಳುತ್ತೆ. ಅದಲ್ಲದೆ ಮತ್ತಿನ್ನೊಂದು ಯುವ ನಿಧಿ ಅಂತ ಹಾಕ್ತಾರೆ. ಯುವ ನಿಧಿಯವ್ರಿಗೆ ಯಾರಿಗೆ ಕೊಟ್ಟಿದ್ದಾರೆ? ಅದರಲ್ಲೂ ಒಂದೇ ವರ್ಷ, ಒಂದು ವರ್ಷ ನಿಮಗೆ ಡಿಗ್ರಿ ಮುಗಿದವ್ರಿಗೆ ಮಾತ್ರ ಕೊಡ್ತೀವಿ ಅಂತಾರೆ. ಇನ್ನುಳಿದವ್ರು ಏನು ಮಾಡಬೇಕು ಅವರು? ಅದೊಂದು ಯಾವುದೋ ಅವ್ರದ್ದು ಗೃಹಲಕ್ಷ್ಮಿ ಯೋಜನೆ ಕೊಡ್ತಾ ಇದ್ದಾರೆ. ಎಷ್ಟು ಜನಕ್ಕೆ ತಲುಪಿದೆ? ನಾನೇ ಗೊತ್ತಿದ್ದಂಗೆ ನಮ್ಮ ಹಳ್ಳಿಗಳಲ್ಲಿ ಕೇಳ್ತೀನಿ, ಒಬ್ಬರು ಮನೆ ಬಂದರೆ ಪಕ್ಕದ ಮನೆ ಬಂದಿರಲ್ಲ. ಅನ್ನಭಾಗ್ಯ ಎಲ್ಲಿಂದ ಬರ್ತಾ ಇದೆ? ಅನ್ನಭಾಗ್ಯ 10 kg ಅಕ್ಕಿ ಯಾರು ಕೊಡ್ತಿದ್ದಿದ್ದು? ಮೋದಿಜಿಯವರು ಕೊರೋನಾ ಟೈಮಲ್ಲಿ ಕೊಟ್ಟಿದ್ದವರು. ಇವ್ರು ಏನೂ ಕೊಟ್ಟಿಲ್ಲ, ಇವರು 10 kg ಕೊಡ್ತೀವಿ ಅಂತ ಹೇಳಿದರು. ಒಂದು 5 kgನೂ ಕೊಡೋಕ್ಕೆ ಅವ್ರ ಕೈಯೆಲ್ಲ ಆಗ್ತಾ ಇಲ್ಲ. ಸುಮ್ಮನೆ ದುಡ್ಡು ಹಾಕ್ತೀವಿ ಅಂತ ಹೇಳಿದರು. ದುಡ್ಡು ಒಂದು 4 ಜನಕ್ಕೆ ಹಾಕಿರೋದು, 4 ಜನಕ್ಕೆ ಬಿಟ್ಟಿರೋದು ಮಾಡಿದ್ದಾರೆ ಅವರು. ಈಗಲೂ 5 kg ಬರ್ತಾ ಇದೆ. ಆ 5 kg ಅಕ್ಕಿ ಯಾರದು ಅಂದರೆ ನಮ್ಮ ಸೆಂಟ್ರಲ್ಗಳಿಂದ ಬರ್ತಾ ಇದೆ, ಮೋದಿಜಿಯವ್ರು ಕೊಡ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ರೀ. ಓಕೆ, ಹಾಗಾದರೆ ಮೋದಿಗೆ ಯಾಕೆ ಓಟ್ ಹಾಕ್ಬೇಕು ಈ ಬಾರಿ? ನಮ್ಮ ದೇಶ ರಕ್ಷಣೆಗಾಗಿ ಬೇಕು, ನಮ್ಮ ದೇಶದ ಒಳಿತಿಗಾಗಿ ಬೇಕು, ನಮ್ಮ ಹೆಣ್ಣು ಮಕ್ಕಳ ರಕ್ಷಣೆಗೆ ಬೇಕು, ನಮ್ಮ ಪೀಳಿಗೆಯ ಮುಂದಿನ ಭವಿಷ್ಯಕ್ಕಾಗಿ ಬೇಕು. ಅದಕ್ಕಾಗಿ ಅಂಥ ನಾಯಕ ನಮಗೆ ಬೇಕೇ ಬೇಕು. ಯಾಕೆಂದರೆ ನಮ್ಮ ಬಿ ಜೆ ಪಿಯಲ್ಲಿರೋ ನಾಯಕ ಮೋದಿಜಿಯವರು ಅಂತ ತೋರಿಸ್ತೀವಿ. ಅವರೇ ಗ್ಯಾರಂಟಿ ಮತ್ತು ವಾರಂಟಿ ಆಗಿದ್ದಾರೆ ಅವರು. ಅದಲ್ಲದೆ ಆ ಪಕ್ಷದಲ್ಲಿರೋರು ಯಾರಿದ್ದಾರೆ ರೀ ನಾಯಕರು? ಓಕೆ, ಸೆಂಟ್ರಲ್ ಮತ್ತು ಸ್ಟೇಟಿಗೆ ಬಂದಾಗ ಕಾಂಗ್ರೆಸ್ ಸೆಂಟ್ರಲ್ ನಾಯಕತ್ವ ಸ್ವಲ್ಪ ವೀಕ್ ಇದೆ ಅಂತ ಹೇಳಿದ್ರು ಕೂಡ ಸ್ಟೇಟ್ನಲ್ಲಿ ಜೋಡೆತ್ತುಗಳು ಓಡಾಡ್ತಿದ್ದಾರೆ. ಯಾರು? CM, DCM ಈಗಾಗಲೇ ಪ್ರಚಾರ ಶುರು ಮಾಡಿದ್ದಾರೆ. ಪ್ರಜಾಧ್ವನಿ 2.0 ಅಂತ. ಅವರ ನಂಬಿಕೆ ಏನಂದರೆ ಒಟ್ಟಾಗಿ ಕೆಲಸ ಮಾಡ್ತೀವಿ, ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ. ಇಲ್ಲ ಒಂದು ಕಡೆ BJPಯಲ್ಲಿ ಆ ಒಗ್ಗಟ್ಟು ಪ್ರದರ್ಶನ ಆಗ್ತಾ ಇಲ್ವಾ? ನಾನು ಸೆಂಟ್ರಲ್ ಹೇಳ್ತಾ ಇಲ್ಲ, ರಾಜ್ಯದಲ್ಲಿ ಆ ಒಗ್ಗಟ್ಟು ಪ್ರದರ್ಶನ ಆಗ್ತಾ ಇಲ್ವಾ? ಸ್ಯಾಬಟಾಜ್ಗಳು ಅಂದರೆ ಒಬ್ಬರ ಮೇಲೆ ಒಬ್ಬರು ವಿವಾದ ಮಾಡೋದು ಅಥವಾ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡೋದು ಜಾಸ್ತಿ ಆಗೋದೇ ಈ ಬಾರಿ ಲೋಕಸಭೆಗೆ ಸ್ವಲ್ಪ ಏಟು ಬೀಳುತ್ತಾ? ಇಲ್ಲ, ಅದೇನೂ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ BJPದು ಒಂದು ಸಿದ್ಧಾಂತ ಇದೆ. ನಾವು ಯಾರಿಗೇ ಒಂದು ಟಿಕೆಟ್ ಕೊಟ್ಟ ಮೇಲೆ ಅವರೆಲ್ಲರಿಗೂ ಎಲ್ಲ ಸೇರಿಕೊಂಡು ಅವರನ್ನು ಗೆಲ್ಲಿಸೋದೇ ಒಂದು ಉದ್ದೇಶ ಇಟ್ಕೊಂಡಿರ್ತಾರೆ ಹೊರತು ಇನ್ಯಾವ ರೀತಿ ಇದಿರಲ್ಲ. ಏನೋ ಸ್ವಲ್ಪ ಒಬ್ರಿಗೊಬ್ಬರು ಆ ಟೈಮಲ್ಲಿ ಹೇಳಿದ್ರೆ ತಾನೇ ನಿಮಗೆ ಗೊತ್ತಾಗೋದು. ಆ ಟೈಮಲ್ಲಿ ನನಗೆ ಹಿಂಗೆ ನೋವಾಗಿದೆ ಅನ್ನೋದನ್ನು ಹೇಳ್ಕೊಂಡಿರ್ತಾರೆ. ಆ ನೋವನ್ನೆಲ್ಲ ನಮ್ಮ ನಾಯಕರೆಲ್ಲರೂ ಸರಿ ಮಾಡ್ತಾರೆ. ಸರಿ ಮಾಡಿದ್ಮೇಲೆ ನಾವು ಗೆಲ್ಲೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ ಅಂತ ತಮ್ಮಲ್ಲಿ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ಈಗ ಕರ್ನಾಟಕದಲ್ಲಿ 28 ಕ್ಷೇತ್ರಗಳಲ್ಲಿ ನೀವು ನೋಡ್ತಾ ಇರೋ ಹಾಗೆ ಎಷ್ಟು ಕ್ಷೇತ್ರ BJP ಗೆಲ್ಲುತ್ತೆ? ಅವರು ಗುರಿ ಇರೋದು 25ಕ್ಕೆ 25 ಗೆಲ್ಲಬೇಕು. 3 ಕ್ಷೇತ್ರಗಳನ್ನು ನಮ್ಮ ಕುಮಾರಣ್ಣವ್ರು ಗೆಲ್ತಾರೆ ಅಂತ ಹೇಳಕ್ಕೆ 28ಕ್ಕೆ 28 ಬರುತ್ತೆ ಅಂತ ಹೇಳಕ್ಕೆ ನಾನು ನಿಜ. ಹಳೆ ಮೈಸೂರು ಭಾಗ ಮತ್ತು ಮಧ್ಯ ಕರ್ನಾಟಕದಲ್ಲಿ JDS BJP ಮೈತ್ರಿ ಆಗಿರೋದು ದಾವಣಗೆರೆನೂ ಸೇರಿದ ಹಾಗೆ ಲಾಭ ಆಗುತ್ತಾ? ತುಂಬ ಲಾಭ ಆಗುತ್ತೆ. ಯಾಕೆಂದರೆ ನಿನ್ನೆನೂ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬಂದೆ. ಅಲ್ಲಿ JDS ಮತ್ತು BJP ಕಾರ್ಯಕರ್ತರು ಮತ್ತು ಮತ ಬಾಂಧವರೆಲ್ಲರೂ ಸೇರಿರೋದು ನೋಡಿ ಅವರು ನನ್ನನ್ನು ಆಧಾರದಿಂದ ಸ್ವಾಗತ ಮಾಡಿರೋದು ಕಂಡ್ರೆ ತುಂಬ ಹೆಮ್ಮೆ ಆಗುತ್ತೆ. ಫಸ್ಟು ಯಡಿಯೂರಪ್ಪನವರು ಮತ್ತು ಕುಮಾರಸ್ವಾಮಿ ಅವರು ಹೇಗೆ ಜೊತೆಯಲ್ಲಿ ಸೇರಿ ಸರ್ಕಾರ ನಡೆಸಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಿದ್ರು, ಒಳ್ಳೊಳ್ಳೆ ಯೋಜನೆಗಳನ್ನು ತಂದ್ರಲ್ಲ, ಅದೇ ರೀತಿ ಈ ಸಲನೂ ನಾವೆಲ್ಲ ಜೊತೆಯಾಗಿ ಸೇರಿ ನಾವು ಒಳ್ಳೆಯ ಆಡಳಿತ ಕೊಡ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ರೈಟ್, ಇವಾಗಲೇ ಪ್ರಚಾರದಲ್ಲಿ ಇಳಿದಿದ್ದೀರಾ, ಭರ್ಪೂರ್ ನಿಮಗೆ ಪ್ರತಿಕ್ರಿಯೆ ಸ್ಪಂದನೆ ವ್ಯಕ್ತ ಆಗ್ತಾ ಇದೆ. ನಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮೂಲಕ ವೀಕ್ಷಕರಿಗೆ ಏನು ಹೇಳ್ತೀರಿ? ಎಲ್ಲ ಮತ ಬಾಂಧವರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ಒಳ್ಳೆಯ ನಾಯಕರು ಬೇಕು. ನೀವು ಹಾಕುವ ಒಂದು ಓಟು ನೀವು ಒಳ್ಳೆಯ ನಾಯಕರನ್ನು ಆರಿಸ್ತೀರಿ ಅಂತ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ. ನೀವು ಹಾಕುವ ಒಂದು ಓಟಿನಿಂದ 5 ವರ್ಷ ಅವರು ಆಳ್ವಿಕೆ ಮಾಡಲಿಕ್ಕೆ ತಾವು ಕೈ ಜೋಡಿಸದಂತಾಗುತ್ತೆ ಅಂಥೇಳಿ ತಮ್ಮ ಓಟನ್ನು ಕಮಲದ ಗುರುತಿಗೆ ಓಟ್ ಕೊಡಬೇಕು. ಇದು ಬರೀ ಟ್ರೈಲರ್ ಅಷ್ಟೇ, ಇನ್ನು ಮುಂದೆ ಪಿಕ್ಚರ್ ಬಾಕಿ ಹೇ ಅಂತ ಹೇಳಿದಾರಲ್ಲ, ಅದನ್ನು ತೋರಿಸ್ತಾರವರು.
ಥ್ಯಾಂಕ್ ಯು ಸೋ ಮಚ್ ಗಾಯತ್ರಿ ಸಿದ್ದೇಶ್ವರ್ ಅವರೇ. ನಿಮ್ಮ ಪ್ರಚಾರ ಹೀಗೆ ಮುಂದುವರಿತಾ ಇರಲಿ, ಜನಸ್ಪಂದನೆ ನಾವೀಗಾಗಲೇ ನೋಡ್ತಾ ಇದ್ದೀವಿ. ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ನಾವು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಧನ್ಯವಾದ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ವೀಕ್ಷಕರೇ, ಗಾಯತ್ರಿ ಸಿದ್ದೇಶ್ವರ್ ದಾವಣಗೆರೆಯಿಂದ ಬಿಜೆಪಿಯ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಕ್ಷೇತ್ರಗಳಿಗೆ ಹೋಗಿ ಜನರನ್ನ ಮುಟ್ತಾ ಇದ್ದಾರೆ. ಅವರ ವಿಶ್ವಾಸ ಏನಂದ್ರೆ, ನಾನು ಮಾಡಿರುವ ಸಮಾಜ ಸೇವೆ ನನ್ನನ್ನು ಕೈ ಹಿಡಿಯುತ್ತೆ, ಜೊತೆಗೆ ಬಿಜೆಪಿಯ ಎಲ್ಲ ನಾಯಕರು ಸೇರಿ ಗೆದ್ದು ಮತ್ತೊಂದು ಸಲ ಪ್ರಧಾನಿಯಾಗಿ ಮೋದಿಯವರನ್ನ ಆಯ್ಕೆ ಮಾಡೋ ಹಾಗೆ ಮಾಡ್ತೀವಿ ಅನ್ನೋ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.